So let us move to the questions. Here the first question is maximum participation of students is possible in teaching through option A discussion method, option B lecture method, option C audio visual method, option D ಟೆಕ್ಸ್ಟ್ ಬುಕ್ ಮೆಥಡ್. ಸೊ ಇಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ ಈ ಕೆಳಗಿನವರಲ್ಲಿ 4 ಬೋಧನಾ ವಿಧಾನಗಳನ್ನು ನೀಡಿದ್ದಾರೆ. ಇವುಗಳಲ್ಲಿ ಯಾವ ವಿಧಾನದಲ್ಲಿ ವಿದ್ಯಾರ್ಥಿಗಳು ಗರಿಷ್ಠವಾಗಿ ಭಾಗವಹಿಸ್ತಾ ಇದ್ದಾರೆ? ಆಪ್ಷನ್ ಎ ಚರ್ಚಾ ವಿಧಾನ, ಆಪ್ಷನ್ ಬಿ ಉಪನ್ಯಾಸ ವಿಧಾನ, ಆಪ್ಷನ್ ಸಿ ಆಡಿಯೋ ದೃಶ್ಯ ಸಾಧನಗಳು, ಆಪ್ಷನ್ ಡಿ ಪಠ್ಯ ಪುಸ್ತಕ ವಿಧಾನ. ಸೊ ಹಿಯರ್ ಸೊ ಇಲ್ಲಿ ನಿಮಗೆ ವಿದ್ಯಾರ್ಥಿಗಳು ಗರಿಷ್ಠ ಭಾಗವಹಿಸುವಿಕೆ ಅಂದಾಗ ಚರ್ಚಾ ವಿಧಾನದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿಗೆ ಭಾಗವಹಿಸ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಚರ್ಚೆಯನ್ನ ಮಾಡ್ತಾರೆ, ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಸೊ ಹೀಗಾಗಿ ಚರ್ಚಾ ವಿಧಾನದಲ್ಲಿ ವಿದ್ಯಾರ್ಥಿಗಳು ಗರಿಷ್ಠವಾಗಿ ಭಾಗವಹಿಸ್ತಾರೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ ಡಿಸ್ಕಷನ್ ಮೆಥಡ್ ಸ್ಟೂಡೆಂಟ್ಸ್ ಕ್ಯಾನ್ ಇಂಟರಾಕ್ಟ್ ವೆಲ್ ವಿತ್ ದ ಟೀಚರ್, ಸೊ ದೇ ಕ್ಯಾನ್ participate well in the teaching process. Question number 2, micro teaching is most effective for the student teacher. Option A during the practice teaching, option B after the practice teaching, option C before the practice teaching, option D none of the above. ವಿದ್ಯಾರ್ಥಿ ಶಿಕ್ಷಕರಿಗೆ ಸೂಕ್ಷ್ಮ ಬೋಧನೆ ಹೆಚ್ಚು ಪರಿಣಾಮಕಾರಿ ಯಾವಾಗ ಅಂತಂತಂದ್ರೆ ಅಭ್ಯಾಸ ಬೋಧನೆಯ ಸಮಯದಲ್ಲಿ, ಆಪ್ಷನ್ ಬಿ ಅಭ್ಯಾಸ ಬೋಧನೆಯ ನಂತರ, ಆಪ್ಷನ್ ಸಿ ಅಭ್ಯಾಸ ಬೋಧನೆಯ ಮೊದಲು, ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದು ಅಲ್ಲ. ಸೊ ನಮಗೆ ಮೈಕ್ರೋ ಟೀಚಿಂಗ್ ಅಂದ್ರೆ ಗೊತ್ತಿದೆ. ಸೊ ಮೈಕ್ರೋ ಟೀಚಿಂಗ್ ಇದೊಂದು ಟೀಚರ್ ಪ್ರಾಕ್ಟೀಸ್ ಆಗಿದೆ. ಸೊ ನಿಮಗೆ ಕೆಲವೇ ನಿಮ್ಮ ಕಲೀಗ್ಸ್ನೊಂದಿಗೆ ಅಥವಾ ನೀವು BEd ನಲ್ಲಿ ನೋಡಿರ್ಬೋದು. ಸೊ ಇತರರೊಂದಿಗೆ ನಿಮಗೆ ಪ್ರಾಕ್ಟೀಸ್ ಟೀಚಿಂಗ್ ಅನ್ನ ನೀಡ್ತಾರೆ. ಸೊ ಅದಕ್ಕೆ ನಾವು ಮೈಕ್ರೋ ಟೀಚಿಂಗ್ ಅಂತ ಕರಿತೀವಿ. ಸೊ ಹೀಗಾಗಿ ಮೈಕ್ರೋ ಟೀಚಿಂಗ್ ಇಟ್ ಈಸ್ ಎಫೆಕ್ಟಿವ್ ಫಾರ್ ದ ಸ್ಟೂಡೆಂಟ್ ಅಂಡ್ ಟೀಚರ್ ಡ್ಯೂರಿಂಗ್ ಪ್ರಾಕ್ಟೀಸ್ ಟೀಚಿಂಗ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಸೊ ಈ ಒಂದು ಸೂಕ್ಷ್ಮ ಬೋಧನೆ ಏನಿದೆ ಇದು ಅಭ್ಯಾಸ ಬೋಧನೆಯ ಸಮಯದಲ್ಲಿ ಅನುಕೂಲವಾಗುತ್ತೆ. ಕ್ವೆಶ್ಚನ್ ನಂಬರ್ 3, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಫೈನರ್ ಪಾಯಿಂಟ್ಸ್ ಆಫ್ ಎಫೆಕ್ಟಿವ್ ಲಿಸನಿಂಗ್? ಆಪ್ಷನ್ ಎ ನಾಟ್ ಅಬ್ಸರ್ವಿಂಗ್ ದ ಸ್ಪೀಕರ್, ಬಿ ನಾಟ್ ರಿಫ್ಲೆಕ್ಟಿಂಗ್ ಬ್ಯಾಕ್ ಆನ್ ವಾಟ್ ಈಸ್ ಸೆಡ್, ಸಿ ಸ್ಟೇಯಿಂಗ್ ಇಂಡಿಫರೆಂಟ್, ಡಿ ಆಸ್ಕಿಂಗ್ ಕ್ವೆಶ್ಚನ್ಸ್ ಫಾರ್ ಕ್ಲಾರಿಟಿ, ಇ ಫೋಕಸಿಂಗ್ ಅಟೆನ್ಷನ್ ಆನ್ ವಾಟ್ ಈಸ್ ಸೆಡ್. 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಕೆಳಗಿನವುಗಳಲ್ಲಿ ಪರಿಣಾಮಕಾರಿ ಆಲಿಸುವಿಕೆ ಸೂಕ್ಷ್ಮ ಅಂಶಗಳು ಯಾವುವು? ಪರಿಣಾಮಕಾರಿ ಆಲಿಸುವಿಕೆ ಎಫೆಕ್ಟಿವ್ ಲಿಸ್ನಿಂಗ್ ಅಂದಾಗ ಸೆಂಡರ್ ಏನ್ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅದನ್ನ ಸರಿಯಾಗಿ ರಿಸೀವರ್ಸ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆಪ್ಷನ್ ಎ ಭಾಷಣಕಾರರನ್ನು ಗಮನಿಸದಿರುವುದು, ಆಪ್ಷನ್ ಬಿ ಹೇಳಲಾದ ವಿಷಯದ ಬಗ್ಗೆ ಹಿಂತಿರುಗಿ ಯೋಚಿಸದಿರುವುದು, ಆಪ್ಷನ್ ಸಿ ಅಸಡ್ಡೆ ತೋರುವುದು, ಆಪ್ಷನ್ ಡಿ ಸ್ಪಷ್ಟತೆಗಾಗಿ ಪ್ರಶ್ನೆಗಳನ್ನ ಕೇಳುವುದು, ಆಪ್ಷನ್ ಇ ಏನು ಹೇಳಲಾಗುತ್ತದೆ ಎಂಬುದರ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು. ಸೊ ಹಿಯರ್ the right answer is option C, C, D and E. So staying indifferent, asking questions for clarity, focusing attention on what is said. These are the pioneer points of effective listening. So ಇಲ್ಲಿ ಪರಿಣಾಮಕಾರಿಯ ಆಲಿಸುವಿಕೆ ಅಂಶಗಳು ಅಂತಂದ್ರೆ ಒಂದು ಅಸಡ್ಡೆಯನ್ನ ತೋರದೇ ಇರುವುದು, ನೆಕ್ಸ್ಟ್ ಸ್ಪಷ್ಟತೆಗಾಗಿ ಪ್ರಶ್ನೆಗಳನ್ನ ಕೇಳುವುದು, ಮತ್ತೆ ಏನು ಹೇಳಲಾಗುತ್ತದೆ ಎಂಬುದರ ಮೇಲೆ ಗಮನವನ್ನ ಕೇಂದ್ರೀಕರಿಸುವುದು. ಕ್ವೆಶ್ಚನ್ ನಂಬರ್ 3, which is the important factor in teaching? Option A punishing the students, option B maintaining discipline in the class, option C lecturing in impressive way, option D drawing sketches and diagrams on the blackboard. ಬೋಧನೆಯಲ್ಲಿ ಅತ್ಯಂತ ಕಡಿಮೆ ಪ್ರಾಮುಖ್ಯವಾದ ಅಂಶ ಯಾವುದು? ಆಪ್ಷನ್ ಎ ವಿದ್ಯಾರ್ಥಿಗಳನ್ನ ಶಿಕ್ಷಿಸುವುದು, ಆಪ್ಷನ್ ಬಿ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವುದು, ಆಪ್ಷನ್ ಸಿ ಪ್ರಭಾವಶಾಲಿ ರೀತಿಯಲ್ಲಿ ಉಪನ್ಯಾಸ, ಆಪ್ಷನ್ ಡಿ ಕಪ್ಪು ಹಲಗೆಯ ಮೇಲೆ ರೇಖಾಚಿತ್ರಗಳನ್ನು ಬಿಡಿಸುವುದು. ಸೊ ಅತ್ಯಂತ ಕಡಿಮೆ ಪ್ರಾಮುಖ್ಯವಾದ ಅಂಶ ಅಂದಾಗ ವಿದ್ಯಾರ್ಥಿಗಳನ್ನ ಶಿಕ್ಷಿಸುವುದು. ಸೊ ಹೆಚ್ಚಾಗಿ ವಿದ್ಯಾರ್ಥಿಗಳನ್ನ ಶಿಕ್ಷಿಸುವುದು ಒಂದು ಉತ್ತಮವಾದ ಬೋಧನಾ ಕೌಶಲ್ಯ ಅಲ್ಲ. ನಾವು ಕೆಲವೊಂದು ಬಾರಿ ಶಿಕ್ಷಿಸಬೇಕಾಗತ್ತೆ, ಆದ್ರೆ ಇದರ ಒಂದು ಮಹತ್ವ ತುಂಬಾ ಕಡಿಮೆ ಇರುತ್ತೆ. ಸೊ ಆಪ್ಷನ್ ಎ ಸರಿಯಾಗಿದೆ. ಪನಿಷಿಂಗ್ ದ ಸ್ಟೂಡೆಂಟ್ ಇಟ್ ಈಸ್ ಲೀಸ್ಟ್ ಇಂಪಾರ್ಟೆಂಟ್ ಇನ್ ಟೀಚಿಂಗ್. ಕ್ವೆಶ್ಚನ್ ನಂಬರ್ 4, ವರ್ಬಲ್ ಗೈಡೆನ್ಸ್ ಇಸ್ ಲೀಸ್ಟ್ ಇಫೆಕ್ಟಿವ್ ಇನ್ ದ ಲರ್ನಿಂಗ್ ಆಫ್ ಆಪ್ಟಿಟ್ಯೂಡ್, ಸ್ಕಿಲ್ಸ್, ಅಟಿಟ್ಯೂಡ್ಸ್, ರಿಲೇಶನ್ಶಿಪ್. ಮೌಖಿಕ ಮಾರ್ಗದರ್ಶನವು ಕೆಳಗಿನವುಗಳಲ್ಲಿ ಕಲಿಕೆಯಲ್ಲಿ ಕಡಿಮೆ ಪರಿಣಾಮಕಾರಿಯಾಗಿದೆ. ಆಪ್ಟಿಟ್ಯೂಡ್ ಕೌಶಲ್ಯಗಳು, ವರ್ತನೆಗಳು, ಸಂಬಂಧ. ಸೊ ಮೌಖಿಕ ಮಾರ್ಗದರ್ಶನ ಯಾವಾಗ ವಿದ್ಯಾರ್ಥಿಗಳಿಗೆ ಕೌಶಲ್ಯಗಳನ್ನ ಕಲಿಸಿಕೊಡ್ತಾ ಇದೀವಿ ಅಲ್ಲಿ ಹೆಚ್ಚಿಗೆ ಕೆಲಸಕ್ಕೆ ಬರಲ್ಲ. ಸೊ ಅಲ್ಲಿ ನಾವು ಮೌಖಿಕಗಿಂತ ಹೆಚ್ಚಾಗಿ ಅಮೌಖಿಕವಾಗಿ ಅವರಿಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವರ್ಬಲ್ ಗೈಡೆನ್ಸ್ ಇಟ್ ಈಸ್ ಲೀಸ್ಟ್ ಎಫೆಕ್ಟಿವ್ ಇನ್ ಲರ್ನಿಂಗ್ ಆಫ್ ಸ್ಕಿಲ್ಸ್. ಕ್ವೆಶ್ಚನ್ ನಂಬರ್ 5, ದ ಮೋಸ್ಟ್ ಅಪ್ರಾಪ್ರಿಯೇಟ್ ಪರ್ಪಸ್ ಆಫ್ ಲರ್ನಿಂಗ್ ಇಸ್ personal adjustment, modification of behavior, social and political awareness, preparing oneself for employment. ಕಲಿಕೆಯ ಅತ್ಯಂತ ಸೂಕ್ತ ಉದ್ದೇಶವೇನೆಂದರೆ
ಆಪ್ಷನ್ ಎ ವೈಯಕ್ತಿಕ ಹೊಂದಾಣಿಕೆ, ಆಪ್ಷನ್ ಬಿ ವರ್ತನೆಯ ಮಾರ್ಪಾಡು, ಆಪ್ಷನ್ ಸಿ ಸಾಮಾಜಿಕ ರಾಜಕೀಯ ಜಾಗೃತಿ, ಆಪ್ಷನ್ ಡಿ ಉದ್ಯೋಗಕ್ಕಾಗಿ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುವುದು. ಸೊ ಇಂಥ ಪ್ರಶ್ನೆಗಳಲ್ಲಿ ನಿಮಗೆ ಎಲ್ಲ ಆಪ್ಷನ್ಗಳು ಕೂಡ ಸರಿನೇ ಅನ್ನಿಸ್ತಾ ಇವೆ ಅಂತ. ಆವಾಗ ಏನು ಮಾಡ್ಬೇಕಂತಂದ್ರೆ ನಾವು ಅತ್ಯಂತ ಹೆಚ್ಚಿನ ಮಹತ್ವವಾದ ಪಾಯಿಂಟನ್ನು ಇಲ್ಲಿ ಆರಿಸಬೇಕಾಗುತ್ತೆ. ಕಲಿಕೆಯ ಸೂಕ್ತ ಉದ್ದೇಶ ಏನಂತಂದ್ರೆ ವರ್ತನೆಯಲ್ಲಿ ಮಾರ್ಪಾಡು ಮಾಡುವುದು, ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಚೇಂಜಸ್ ಅನ್ನು ತರುವುದಕ್ಕೆ ನಾವು ಏನಂತೀವಿ, ಕಲಿಕೆ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ಸೊ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಪರ್ಪಸ್ ಆಫ್ ಲರ್ನಿಂಗ್ ಇಸ್ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್. Question number 6. The students who keep on asking questions in the class should be: option A, encouraged to find answer independently, option B, advised to meet the teacher after the class, option C, encouraged to continue questioning, option D, advised not to disturb during the class. ಸೊ ಇಲ್ಲಿ ಏನಿದೆ ಅಂದರೆ ಪ್ರಶ್ನೆ, ತರಗತಿಯಲ್ಲಿ ನೀವು ಪಾಠವನ್ನು ಮಾಡ್ತಾ ಇದ್ದೀರಾ, ಕೆಲವು ವಿದ್ಯಾರ್ಥಿಗಳು ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಆವಾಗ ನೀವು ಸ್ವತಂತ್ರವಾಗಿ ಉತ್ತರವನ್ನು ಕಂಡುಹಿಡಿಯಲು ಪ್ರೋತ್ಸಾಹಿಸಬೇಕು. ಆಪ್ಷನ್ ಬಿ, ತರಗತಿಯ ನಂತರ ಶಿಕ್ಷಕರನ್ನು ಭೇಟಿ ಮಾಡಲು ಸಲಹೆ ನೀಡಬೇಕು. ಆಪ್ಷನ್ ಸಿ, ವಿಚಾರಣೆಯನ್ನು ಮುಂದುವರಿಸಲು ಪ್ರೋತ್ಸಾಹವನ್ನು ನೀಡಬೇಕು. ಆಪ್ಷನ್ ಡಿ, ಉಪನ್ಯಾಸದ ಸಮಯದಲ್ಲಿ ತೊಂದರೆ ನೀಡದಂತೆ ಸಲಹೆಯನ್ನು ನೀಡಬೇಕು. ಸೊ ತರಗತಿಯಲ್ಲಿ ವಿದ್ಯಾರ್ಥಿಗಳು ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾಗ, ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾಗ ಅವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸ್ವತಂತ್ರವಾಗಿ ಉತ್ತರವನ್ನು ಕಂಡುಕೊಳ್ಳಲು ಪ್ರೋತ್ಸಾಹ ನೀಡಬೇಕಾಗುತ್ತೆ. ಸೊ ವೆನ್ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ದ ಕ್ವಶನ್ಸ್ ಅಗೇನ್ ಅಂಡ್ ಅಗೇನ್, ದ ಟೀಚರ್ ಶುಡ್ teach him how to find the answers independently. So option A is the right answer. So question number 7. What should the teacher do if a student is unable to answer questions in a class? Option A, advise him to study properly. Option B, punish him so that he can find the answers. Option C, scold him in a class and make him feel insulted. Option D, try to understand why he or she was unable to answer. ತರಗತಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಲು ವಿದ್ಯಾರ್ಥಿಗೆ ಸಾಧ್ಯವಾಗದಿದ್ದರೆ ಶಿಕ್ಷಕರು ಏನು ಮಾಡಬೇಕು? ಆಪ್ಷನ್ ಎ, ಸರಿಯಾಗಿ ಅಧ್ಯಯನ ಮಾಡುವಂತೆ ಸಲಹೆಯನ್ನ ನೀಡಬೇಕು. ಆಪ್ಷನ್ ಬಿ, ಅವನು ಅಥವಾ ಅವಳನ್ನು ಶಿಕ್ಷಿಸಿ ಇದರಿಂದ ಮುಂದಿನ ಬಾರಿ ಉತ್ತರಗಳು ಸಿಗುತ್ತವೆ. ಆಪ್ಷನ್ ಸಿ, ತರಗತಿಯಲ್ಲಿ ಅವನನ್ನು ವಿದ್ಯಾರ್ಥಿಯನ್ನ ಬೈಬೇಕು, ಅವಮಾನವಾಗುವುದರಿಂದ ಅವರು ಮತ್ತೆ ಉತ್ತರಗಳನ್ನ ಫೈಂಡ್ ಔಟ್ ಮಾಡಬಹುದು. ಆಪ್ಷನ್ ಡಿ, ಅವನು ಅಥವಾ ಅವಳು ಏಕೆ ಉತ್ತರಿಸಲು ಸಾಧ್ಯವಾಗಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಸೊ ಹಿಯರ್ ದ ವೆರಿ ಎಫೆಕ್ಟಿವ್ ಮೆಥಡ್ ಇಸ್ ಆಪ್ಷನ್ ಡಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ why he or she was unable to answer. ಸೊ ಇಲ್ಲಿ ವಿದ್ಯಾರ್ಥಿಗೆ ಏಕೆ ಉತ್ತರ ಗೊತ್ತಿಲ್ಲ, ಏಕೆ ಅವರು ಉತ್ತರವನ್ನು ನೀಡ್ತಾ ಇಲ್ಲ ಎಂಬುದನ್ನು ಶಿಕ್ಷಕರು ಅರ್ಥ ಮಾಡಿಕೊಂಡು ಅವರಿಗೆ ತಿಳಿಸಿ ಹೇಳಿದರೆ ಮುಂದಿನ ಬಾರಿ ಅವರು ಉತ್ತರಗಳನ್ನು ನೀಡ್ತಾರೆ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. Question number 8. If you found that many students were deliberately absent on the day of the class test, then you should: option A, stop taking test. Option B, inform the principal and parents of students about such behavior. Option C, take surprise test from the next time. Option D, take retest of absent students when they come to class. ಸೊ ತರಗತಿಯಲ್ಲಿ ಪರೀಕ್ಷೆ ದಿನದಂದು ಅನೇಕ ವಿದ್ಯಾರ್ಥಿಗಳು ಉದ್ದೇಶಪೂರ್ವಕವಾಗಿ ಗೈರ್ಹಾಜರಾಗ್ತಾ ಇದ್ದಾರೆ, ಅವಾಗ ಶಿಕ್ಷಕರು ಏನ್ ಮಾಡಬೇಕು? ಆಪ್ಷನ್ ಎ, ಪರೀಕ್ಷೆ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕು. ಆಪ್ಷನ್ ಬಿ, ಅಂತ ನಡವಳಿಕೆಯ ಬಗ್ಗೆ ಪ್ರಾಂಶುಪಾಲರಿಗೆ ಅಥವಾ ವಿದ್ಯಾರ್ಥಿಗಳ ಪೋಷಕರಿಗೆ ತಿಳಿಸಬೇಕು. ಆಪ್ಷನ್ ಸಿ, ಮುಂದಿನ ಬಾರಿಂದ ಆಶ್ಚರ್ಯಕರ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಆಪ್ಷನ್ ಡಿ, ಗೈರು ಹಾಜರಾದ ವಿದ್ಯಾರ್ಥಿಗಳನ್ನ ಅವರು ತರಗತಿಗೆ ಬಂದಾಗ ಮರು ಪರೀಕ್ಷೆ ತೆಗೆದುಕೊಳ್ಬೇಕು. ಸೊ ಇಲ್ಲಿ ನಿಮಗೆ ಆಪ್ಷನ್ ಸಿ ಮತ್ತೆ ಡಿ ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು. ಆಪ್ಷನ್ ಡಿ ಏನ್ ಹೇಳ್ತಾ ಇದೆ, ಗೈರು ಹಾಜರಾದ ವಿದ್ಯಾರ್ಥಿಗಳಿಗೆ ಮುಂದಿನ ಸಲ ತರಗತಿಗೆ ಬಂದಾಗ ಅವರಿಗೆ ಮತ್ತೆ ಟೆಸ್ಟ್ ಅನ್ನ ತೆಗೆದುಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಇದು ವಿದ್ಯಾರ್ಥಿಗಳಿಗೆ ಹ್ಯಾಬಿಟ್ ಆಗಿಬಿಡುತ್ತೆ. ಅವರು ಕ್ಲಾಸ್ಗೆ ಅಬ್ಸೆಂಟ್ ಟೆಸ್ಟ್ ಇದ್ದಾಗ ಅಬ್ಸೆಂಟ್ ಉಳಿತಾರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಬರೀತಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಮುಂದಿನ ಬಾರಿಯಿಂದ ನೀವು ಸರ್ಪ್ರೈಸ್ ಟೆಸ್ಟ್ ಅನ್ನು ತೆಗೆದುಕೊಳ್ಳಬೇಕು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಟೇಕ್ ಸರ್ಪ್ರೈಸ್ ಟೆಸ್ಟ್ ಫ್ರಮ್ ದ ನೆಕ್ಸ್ಟ್ ಟೈಮ್. ಕ್ವೆಶ್ಚನ್ ನಂಬರ್ 9. ಡೆಮೋಕ್ರೆಟಿಕ್ ಟೀಚಿಂಗ್ ಈಸ್: ಆಪ್ಷನ್ ಎ, ಟೀಚರ್ ಸೆಂಟರ್ಡ್. ಆಪ್ಷನ್ ಬಿ, ಲರ್ನರ್ ಸೆಂಟರ್ಡ್. ಆಪ್ಷನ್ ಸಿ, ಸಬ್ಜೆಕ್ಟ್ ಸೆಂಟರ್ಡ್. ಆಪ್ಷನ್ ಡಿ, ಎಕ್ಸ್ಪೀರಿಯನ್ಸ್ ಸೆಂಟರ್ಡ್. ಪ್ರಜಾಸತ್ತಾತ್ಮಕ ಬೋಧನೆಯು ಶಿಕ್ಷಕ ಕೇಂದ್ರಿತ, ಕಲಿಕೆ ಕೇಂದ್ರಿತ, ವಿಷಯ ಕೇಂದ್ರಿತ, ಅನುಭವ ಕೇಂದ್ರಿತ. ಸೊ ಆಲ್ವೇಸ್ ಡೆಮೋಕ್ರೆಟಿಕ್ ಟೀಚಿಂಗ್ ಈಸ್ ಲರ್ನರ್ ಸೆಂಟರ್ಡ್. ಈ ಪ್ರಜಾಸತ್ತಾತ್ಮಕ ಬೋಧನೆ ಅಂದಾಗ ಇದು ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಫೋಕಸ್ ಅನ್ನು ಮಾಡುತ್ತೆ, ವಿದ್ಯಾರ್ಥಿಗಳಿಗೆ ಅವಶ್ಯ ಇರುವ ವಿಷಯಗಳ ಮೇಲೆ ಜ್ಞಾನವನ್ನು ನೀಡುತ್ತೆ. ಸೊ ಹೀಗಾಗಿ ಇದು ಕಲಿಕೆ ಕೇಂದ್ರಿತವಾಗಿದೆ. ಕ್ವೆಶ್ಚನ್ ನಂಬರ್ 10. ಕರೆಕ್ಟ್ ಸೀಕ್ವೆನ್ಸ್ ಆಫ್ ಲೆವೆಲ್ಸ್ ಆಫ್ ಟೀಚಿಂಗ್ ಈಸ್: ಬೋಧನೆ ಮಟ್ಟಗಳ ಸರಿಯಾದ ಅನುಕ್ರಮ ಯಾವುದು? ಸೊ ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಮೆಮೊರಿ ಮಟ್ಟ,
ಅರ್ಥ ಮಾಡಿಕೊಳ್ಳುವ ಮಟ್ಟ ಮತ್ತು ಪ್ರತಿಫಲನ ಮಟ್ಟ. Question number 11. Which of the following is used to engage the students? Option A, teaching aids. Option B, real life examples. Option C, discussions in class. Option D, all of the above. ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ? ಆಪ್ಷನ್ ಎ, ಬೋಧನಾ ಸಾಧನಗಳು. ಆಪ್ಷನ್ ಬಿ, ನಿಜ ಜೀವನದ ಉದಾಹರಣೆಗಳು. ಆಪ್ಷನ್ ಸಿ, ತರಗತಿಯಲ್ಲಿ ಚರ್ಚೆಗಳು. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸೊ ಇಲ್ಲಿ ಟು ಎಂಗೇಜ್ ದ ಸ್ಟೂಡೆಂಟ್ಸ್, a teacher can use teaching aids. He can also give real life examples and also discussion in the class. Option D, all of the above is right answer. So ವಿದ್ಯಾರ್ಥಿಗಳನ್ನ ತರಗತಿಯಲ್ಲಿ ತೊಡಗಿಸಿಕೊಳ್ಳಲು ನಾವು ಬೋಧನಾ ಸಾಧನಗಳನ್ನು ಕೂಡ ಬಳಸಬೇಕಾಗುತ್ತೆ, ನಿಜ ಜೀವನದ ಉದಾಹರಣೆಗಳನ್ನ ಕೂಡ ನೀಡಬೇಕಾಗುತ್ತೆ, ತರಗತಿಯಲ್ಲಿ ಚರ್ಚೆಯನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ. Question number 12. In teaching learning process, which of the following is a dependent variable? ಸ್ಟೂಡೆಂಟ್ಸ್, ಪ್ರಿನ್ಸಿಪಲ್, ಟೀಚರ್, ಪೇರೆಂಟ್ಸ್. ಬೋಧನಾ ಕಲಿಕೆಯ ಪ್ರಕ್ರಿಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅವಲಂಬಿತ ವೇರಿಯೇಬಲ್ ಆಗಿದೆ? ಸೊ ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್, ಇಂಟರ್ವಿನ್ ವೇರಿಯೇಬಲ್ ಅಂತ ಬರ್ತವೆ. ಸೊ ಡಿಪೆಂಡೆಂಟ್ ವೇರಿಯೇಬಲ್ ಅಂದಾಗ ವಿದ್ಯಾರ್ಥಿಗಳು ಯಾವಾಗಲೂ ಶಿಕ್ಷಕರ ಮೇಲೆ ಅವಲಂಬಿತರಾಗಿರುತ್ತಾರೆ. ಸೊ ಹೀಗಾಗಿ ಶಿಕ್ಷಕರು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗ್ತಾರೆ, ವಿದ್ಯಾರ್ಥಿಗಳು ಡಿಪೆಂಡೆಂಟ್ ವೇರಿಯೇಬಲ್ ಆಗ್ತಾರೆ. ಸೊ ಇನ್ ಟೀಚಿಂಗ್ ಪ್ರೊಸೆಸ್, teacher is an independent variable, students are dependent variable. So option A is correct. Question number 13. A good teacher. Option A, focuses on all round development of students. Option B, follows discipline strictly. Option C, punishes students. Option D, makes students do this work. ಉತ್ತಮ ಶಿಕ್ಷಕರು. ಆಪ್ಷನ್ ಎ, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯತ್ತ ಗಮನ ಹರಿಸ್ತಾರೆ. ಆಪ್ಷನ್ ಬಿ, ಶಿಸ್ತನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಆಪ್ಷನ್ ಸಿ, ವಿದ್ಯಾರ್ಥಿಗಳನ್ನು ಶಿಕ್ಷಿಸುತ್ತಾರೆ. ಆಪ್ಷನ್ ಡಿ, ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನು ಮಾಡುವಂತೆ ಗಮನವನ್ನು ಕೊಡ್ತಾರೆ. ಸೊ ಆಲ್ವೇಸ್ ಅ ಗುಡ್ ಟೀಚರ್ is going to focus on all round development of the students. ಉತ್ತಮ ಶಿಕ್ಷಕರು ಯಾವಾಗಲೂ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಗಮನವನ್ನು ಹರಿಸ್ತಾರೆ. ಸೊ ಆಪ್ಷನ್ ಎ ಸರಿಯಾಗಿದೆ. ಸೊ ಈ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಬಂದಾಗ ಪ್ರಶ್ನೆಗಳು ತುಂಬಾನೇ ಸರಳವಾಗಿರ್ತವೆ. ಸೊ ಸ್ವಲ್ಪ ನಾವು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕು. ಕ್ವೆಶ್ಚನ್ ನಂಬರ್ 14. The most important cause of failure for teacher lies in the area of. Option A, interpersonal relationship. Option B, lack of command over the knowledge of the subject. Option C, verbal ability. Option D, strict handling of the student. ಶಿಕ್ಷಕರ ವೈಫಲ್ಯಕ್ಕೆ ಪ್ರಮುಖ ಕಾರಣ ಈ ಕ್ಷೇತ್ರದಲ್ಲಿದೆ. ಆಪ್ಷನ್ ಎ, ಅಂತರ್ವೈಯಕ್ತಿಕ ಸಂಬಂಧ. ಆಪ್ಷನ್ ಬಿ, ವಿಷಯದ ಜ್ಞಾನದ ಮೇಲೆ ನಿಯಂತ್ರಣದ ಕೊರತೆ. ಆಪ್ಷನ್ ಸಿ, ಮೌಖಿಕ ಸಾಮರ್ಥ್ಯ. ಆಪ್ಷನ್ ಡಿ, ವಿದ್ಯಾರ್ಥಿಯನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸುವುದು. ಎಸ್, ಶಿಕ್ಷಕರ ವೈಫಲ್ಯಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ವಿಷಯದ ಜ್ಞಾನದ ಮೇಲೆ ನಿಯಂತ್ರಣದ ಕೊರತೆ. ಶಿಕ್ಷಕರಿಗೆ ಉತ್ತಮವಾದ ಜ್ಞಾನ ಇಲ್ಲ ಅಂತಂದ್ರೆ ಇದೊಂದು ಶಿಕ್ಷಕರ ವೈಫಲ್ಯವಾಗಿದೆ. ಇಫ್ ದ ಟೀಚರ್ ಈಸ್ ಹ್ಯಾವಿಂಗ್ less knowledge about the subject, then it is most important cause of failure. So the teacher should always have more knowledge. Question number 15. A teacher can establish rapport with the students by. Option A, becoming a figure of authority. Option B, impressing students with knowledge and skill. Option C, playing the role of a guide. Option D, becoming a friend to the students. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳೊಂದಿಗೆ ಈ ಕೆಳಗಿನವುಗಳ ಮೂಲಕ ಸಂಬಂಧವನ್ನು ಸ್ಥಾಪಿಸಬಹುದು. ಸೊ ಆಪ್ಷನ್ ಎ, ಅಧಿಕಾರದ ವ್ಯಕ್ತಿಯಾಗುವ ಮೂಲಕ. ಆಪ್ಷನ್ ಬಿ, ಜ್ಞಾನ ಮತ್ತು ಕೌಶಲ್ಯದ ಮೂಲಕ. ಆಪ್ಷನ್ ಸಿ, ಮಾರ್ಗದರ್ಶಿಯ ಪಾತ್ರವನ್ನು ನಿರ್ವಹಿಸುವ ಮೂಲಕ. ಆಪ್ಷನ್ ಡಿ, ವಿದ್ಯಾರ್ಥಿಗಳಿಗೆ ಸ್ನೇಹಿತನಾಗುವುದರ ಮೂಲಕ. ಸೊ ಇಲ್ಲಿ ಒಬ್ಬ ಶಿಕ್ಷಕನು ವಿದ್ಯಾರ್ಥಿಗಳಿಗೆ ಹೇಗೆ ಸಂಬಂಧವನ್ನು ಹೊಂದಬಹುದು ಅಂತಂದ್ರೆ ತನ್ನ ಜ್ಞಾನ ಮತ್ತು ಕೌಶಲ್ಯದಿಂದ ವಿದ್ಯಾರ್ಥಿಗಳನ್ನ ಮೆಚ್ಚಿಸಬೇಕು. So here the teacher can establish rapport with students by impressing students with knowledge and skills. So option B is correct here. So ಇಲ್ಲಿ ನಿಮಗೆ ಆಪ್ಷನ್ ಸಿ ನು ಕೂಡ ಸರಿ ಅನಿಸಬಹುದು. ಮಾರ್ಗದರ್ಶಿಯ ಪಾತ್ರವನ್ನು ನಿರ್ವಹಿಸುವುದರ ಮೂಲಕ, ವಿದ್ಯಾರ್ಥಿಗಳಿಗೆ ಸ್ನೇಹಿತನಾಗುವುದರ ಮೂಲಕ. ಸೊ ಇಲ್ಲಿ ವೆರಿ ನಿಯರೆಸ್ಟ್ ಆನ್ಸರ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಜ್ಞಾನ ಮತ್ತು ಕೌಶಲ್ಯದಿಂದ ವಿದ್ಯಾರ್ಥಿಗಳನ್ನ ಮೆಚ್ಚಿಸಬೇಕು. Question number 16. Why do teachers use teaching aid? Option A, to make teaching fun-filled. Option B, to teach within understanding level of students. Option C, for students attention. Option D, to make students attentive.
ಶಿಕ್ಷಕರು ಬೋಧನಾ ಸಾಧನವನ್ನ ಏಕೆ ಬಳಸ್ತಾರೆ? ಆಪ್ಷನ್ ಎ ಬೋಧನೆಯನ್ನು ವಿನೋದಭರಿತವಾಗಿಸುವುದು, ಆಪ್ಷನ್ ಬಿ ವಿದ್ಯಾರ್ಥಿಗಳ ತಿಳುವಳಿಕೆಯ ಮಟ್ಟದಲ್ಲಿ ಕಲಿಸುವುದು, ಆಪ್ಷನ್ ಸಿ ವಿದ್ಯಾರ್ಥಿಗಳ ಗಮನಕ್ಕಾಗಿ, ಆಪ್ಷನ್ ಡಿ ವಿದ್ಯಾರ್ಥಿಗಳನ್ನು ಗಮನ ಹರಿಸುವಂತೆ ಮಾಡುವುದು. ಸೊ ಆಲ್ ಟೀಚರ್ಸ್ ಯೂಸ್ ಟೀಚಿಂಗ್ ಏಡ್ಸ್ ಇನ್ ಆರ್ಡರ್ ಟು ಟೀಚ್ ವಿದಿನ್ ದ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ದಿ ಸ್ಟೂಡೆಂಟ್. ಸೊ ಯಾವಾಗಲೂ ಶಿಕ್ಷಕರು ಬೋಧನಾ ಸಾಧನಗಳನ್ನ ಏಕೆ ಬಳಸ್ತಾರೆ ಅಂತಂದ್ರೆ ವಿದ್ಯಾರ್ಥಿಗಳ ತಿಳುವಳಿಕೆಯ ಮಟ್ಟದಲ್ಲಿ ಕಲಿಸಲು. Question number 17. Which of the following is not a product of learning? Option A attitude, option B concept, option C knowledge, option D maturation. ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಯ ಉತ್ಪನ್ನವಲ್ಲ? ವರ್ತನೆ, ಪರಿಕಲ್ಪನೆ, ಜ್ಞಾನ, ಪರಿಪಕ್ವತೆ. Yes, here the correct answer is option D maturation. So the products of learning are attitude, concepts and knowledge. ಸೊ ಇಲ್ಲಿ ಕಲಿಕೆ ಉತ್ಪನ್ನಗಳು ವರ್ತನೆಗಳಾಗಿರ್ಬೋದು, ಪರಿಕಲ್ಪನೆಗಳಾಗಿರ್ಬೋದು, ಜ್ಞಾನ ಆಗಿರ್ಬೋದು. Question number 18. Consider the following from abstract to concrete, from complex to simple, particular to general, unknown to known, from analysis to synthesis. Which of the are maxims of teaching? ಕೆಳಗಿನಲ್ಲಿ ಬೋಧನೆಯ ಸೂತ್ರಗಳು ಯಾವುವು? The right answer is C and E. Particular to general and analysis to synthesis. ನಿರ್ದಿಷ್ಟದಿಂದ ಸಾಮಾನ್ಯದವರೆಗೆ, ವಿಶ್ಲೇಷಣೆಯಿಂದ ಸಂಶ್ಲೇಷಣೆಯವರೆಗೆ. ಸೊ ಯಾವಾಗಲೂ ಟೀಚಿಂಗ್ ಇಟ್ ಮೂವ್ಸ್ ಫ್ರಮ್ ಕಾಂಕ್ರೀಟ್ ಟು ಅಬ್ಸ್ಟ್ರಾಕ್ಟ್, ಸಿಂಪಲ್ ಟು ಕಾಂಪ್ಲೆಕ್ಸ್, ನೋನ್ ಟು ಅನ್ನೋನ್. ಸೊ ಹೀಗಾಗಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಸಿ ಅಂಡ್ ಇ ಆರ್ ಕರೆಕ್ಟ್ ಹಿಯರ್. Question number 19. Which one of the following is the most important quality of a good teacher? Option A punctuality and sincerity, option B content mastery, option C content mastery and reactive, option D ಕಂಟೆಂಟ್ ಮಾಸ್ಟರಿ ಅಂಡ್ ಸೋಷಿಯಬಲ್. ಈ ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಶಿಕ್ಷಕನ ಪ್ರಮುಖ ಗುಣವಾಗಿದೆ? ಸಮಯ ಪ್ರಜ್ಞೆ ಮತ್ತು ಪ್ರಾಮಾಣಿಕತೆ, ವಿಷಯ ಪಾಂಡಿತ್ಯ ಮತ್ತು ಪ್ರತಿಕ್ರಿಯಾತ್ಮಕ, ವಿಷಯ ಪಾಂಡಿತ್ಯ ಮತ್ತು ಸ್ನೇಹಪರ. ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ. ಮತ್ತು ಶಿಕ್ಷಕರಲ್ಲಿ ಯಾವಾಗಲೂ ಹೆಚ್ಚಿನ ಒಂದು ಜ್ಞಾನ ಇರಬೇಕು, ಜೊತೆಗೆ ವಿದ್ಯಾರ್ಥಿಗಳನ್ನ ಅವರು ಸ್ನೇಹಿತರಂತೆ ಕಾಣಬೇಕು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Question number 20. Family is a means of option A informal education, option B formal education, option C non formal education, option D distance education. ಕುಟುಂಬವು ಇದರ ಒಂದು ಸಾಧನವಾಗಿದೆ. ಅನೌಪಚಾರಿಕ ಶಿಕ್ಷಣ, ಔಪಚಾರಿಕ ಶಿಕ್ಷಣ, ಅನೌಪಚಾರಿಕ ಶಿಕ್ಷಣ, ದೂರ ಶಿಕ್ಷಣ. ಸೊ ಫ್ಯಾಮಿಲಿ ಇಟ್ ಈಸ್ ಅ ಮೀನ್ಸ್ ಆಫ್ ಇನ್ಫಾರ್ಮಲ್ ಎಜುಕೇಶನ್. ಸೊ ಈ ಕುಟುಂಬವು ಒಂದು ಅನೌಪಚಾರಿಕ ಶಿಕ್ಷಣವಾಗಿದೆ. ಸೊ ಇಲ್ಲಿ ಫಾರ್ಮಲ್ ಎಜುಕೇಶನ್ ಅಂದಾಗ, ಫಾರ್ಮಲ್ ಎಜುಕೇಶನ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ದ ಸ್ಕೂಲ್ಸ್ ಅಂಡ್ ವಿ ಆರ್ ಲರ್ನಿಂಗ್ ಎಟ್ ದ ಡೆಫಿನೆಟ್ ಟೈಮ್, at the definite place. So ಇಲ್ಲಿ informal communication ಅಂದಾಗ there is no time, there is no school, we are learning with the environment. Question number 21. The discovery method of teaching is best example by option A play activities, option B independent study projects, option C the open textbook lesson, option D audio visual lesson. ಬೋಧನೆಯ ಆವಿಷ್ಕಾರ ವಿಧಾನವು ಅತ್ಯುತ್ತಮ ಉದಾಹರಣೆಯಾಗಿದೆ. ಆಪ್ಷನ್ ಎ ಆಟದ ಚಟುವಟಿಕೆಗಳು, ಆಪ್ಷನ್ ಬಿ ಸ್ವತಂತ್ರ ಅಧ್ಯಯನ ಯೋಜನೆಗಳು, ಆಪ್ಷನ್ ಸಿ ಮುಕ್ತ ಪಠ್ಯ ಪುಸ್ತಕ ಪಾಠ, ಆಪ್ಷನ್ ಡಿ ಆಡಿಯೋ ದೃಶ್ಯ ಪಾಠ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಂಡಿಪೆಂಡೆಂಟ್ ಸ್ಟಡಿ ಪ್ರಾಜೆಕ್ಟ್, ಸ್ವತಂತ್ರ ಅಧ್ಯಯನ ಯೋಜನೆಗಳು. Question number 22. The teacher has been glorified by the praise, friend, philosopher and guide because he has to play all vital roles in the context of society. Option B, he transmits the high value of humanity to the students. Option C, he is the great reformer of the society. Option D, he is a great patriot. ಸ್ನೇಹಿತ, ತತ್ವಜ್ಞಾನಿ ಮತ್ತು ಮಾರ್ಗದರ್ಶಿ ಎಂಬ ನುಡಿಗಟ್ಟಿನಿಂದ ಶಿಕ್ಷಕರನ್ನು ಕರೀತೀವಿ. ಏಕೆಂದರೆ ಆಪ್ಷನ್ ಎ ಶಿಕ್ಷಕರು ಸಮಾಜದ ಸಂದರ್ಭದಲ್ಲಿ ಎಲ್ಲಾ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಆಪ್ಷನ್ ಬಿ ಅವರು ಮಾನವೀಯತೆಯ ಉನ್ನತ ಮೌಲ್ಯವನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ. ಆಪ್ಷನ್ ಸಿ ಅವರು ಸಮಾಜದ ಮಹಾನ್ ಸುಧಾರಕರಾಗಿದ್ದಾರೆ. ಆಪ್ಷನ್ ಡಿ ಅವರೊಬ್ರು ಮಹಾನ್ ದೇಶಭಕ್ತ. ಸೊ ಯಾಕೆ ನಾವು ಶಿಕ್ಷಕರನ್ನ ಸ್ನೇಹಿತ, ತತ್ವಜ್ಞಾನಿ, ಮಾರ್ಗದರ್ಶಿ ಅಂತ ಕರಿತಾ ಇದೀವಿ ಅಂತಂದ್ರೆ ಅವರು ಮಾನವೀಯತೆಯ ಉನ್ನತ ಮೌಲ್ಯಗಳನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ. So teacher is called friend, philosopher and guide. This is because he is going to give knowledge about the high value of humanity to the students. Question number 23. Which one of the following is a scaled down teaching situation? Option A macro teaching, option B team teaching, option C cooperative teaching, option D micro teaching. ಈ ಕೆಳಗಿನವುಗಳಲ್ಲಿ ಯಾವುದು ಅಳೆಯಲಾದ ಬೋಧನಾ ಪರಿಸ್ಥಿತಿಯಾಗಿದೆ? ಆಪ್ಷನ್ ಎ ಸ್ಥೂಲ ಬೋಧನೆ, ಆಪ್ಷನ್ ಬಿ ತಂಡ ಬೋಧನೆ, ಆಪ್ಷನ್ ಸಿ ಸಹಕಾರಿ ಬೋಧನೆ, ಆಪ್ಷನ್ ಡಿ ಸೂಕ್ಷ್ಮ ಬೋಧನೆ.
So scale down teaching situation. Option D, micro teaching is the right answer. ಸೂಕ್ಷ್ಮ ಬೋಧನೆಯಲ್ಲಿ ಸರಿಯಾಗಿದೆ. Question number 24. Which one of the following types of evaluation assesses the learning progress to provide continuous feedback to both teachers and students during instruction? Option A, placement evaluation. Option B, formative evaluation. Option C, diagnostic evaluation. Option D, summative evaluation. ಬೋಧನೆಯ ಸಮಯದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ನಿರಂತರ ಪ್ರತಿಕ್ರಿಯೆಯನ್ನು ಒದಗಿಸಲು ಈ ಕೆಳಗಿನವುಗಳಲ್ಲಿ ಯಾವ ರೀತಿಯ ಮೌಲ್ಯಮಾಪನ ಕಲಿಕೆಯ ಪ್ರಗತಿಯನ್ನು ನಿರ್ಣಯಿಸುತ್ತದೆ? ಆಪ್ಷನ್ ಎ, ನಿಯೋಜನೆ ಮೌಲ್ಯಮಾಪನ. ಆಪ್ಷನ್ ಬಿ, ರಚನಾತ್ಮಕ ಮೌಲ್ಯಮಾಪನ. ಆಪ್ಷನ್ ಸಿ, ರೋಗ ನಿರ್ಣಯ ಮೌಲ್ಯಮಾಪನ. ಆಪ್ಷನ್ ಡಿ, ಸಾರಾಂಶ ಮೌಲ್ಯಮಾಪನ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ರಚನಾತ್ಮಕ ಮೌಲ್ಯಮಾಪನ. Question number 25. A good teacher must be resourceful and autocratic, resourceful and participative, resourceful and authoritative. Option D, resourceful and dominant. ಉತ್ತಮ ಶಿಕ್ಷಕರು ಯಾವಾಗಲೂ ಸಂಪನ್ಮೂಲ ಮತ್ತು ನಿರಂಕುಶರಾಗಿರಬೇಕು. ಆಪ್ಷನ್ ಬಿ, ಸಂಪನ್ಮೂಲ ಮತ್ತು ಭಾಗವಹಿಸುವವರಾಗಿರಬೇಕು. ಆಪ್ಷನ್ ಸಿ, ಸಂಪನ್ಮೂಲ ಮತ್ತು ಅಧಿಕೃತರಾಗಿರಬೇಕು. ಆಪ್ಷನ್ ಡಿ, ಸಂಪನ್ಮೂಲ ಮತ್ತು ಪ್ರಬಲರಾಗಿರಬೇಕು. ಉತ್ತಮ ಶಿಕ್ಷಕರು ಯಾವಾಗಲೂ ಕೂಡ ಸಂಪನ್ಮೂಲ ರಿಸೋರ್ಸ್ಫುಲ್ ಆಗಿರಬೇಕು, ಅಂದ್ರೆ ಹೆಚ್ಚಿನ ಜ್ಞಾನವನ್ನ ಅವರು ಹೊಂದಿರಬೇಕು, ತಮ್ಮ ವಿಷಯದ ಬಗ್ಗೆ ಅಪಾರ ಜ್ಞಾನ ಅವರಲ್ಲಿರಬೇಕು, ಮತ್ತೆ ಅವರು ಪಾರ್ಟಿಸಿಪೇಟಿವ್ ಭಾಗವಹಿಸುವವರಾಗಿರಬೇಕು. ಸೊ ರಿಸೋರ್ಸ್ಫುಲ್ ಅಂಡ್ ಪಾರ್ಟಿಸಿಪೇಟಿವ್ ಇಸ್ ದ ರೈಟ್ ಆನ್ಸರ್. Question number 26. Nowadays the most effective mode of teaching is option A, self study. Option B, face to face learning. Option C, e-learning and blended learning. Option D, none of the above. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪರಿಣಾಮಕಾರಿ ಕಲಿಕೆಯ ವಿಧಾನ ಎಂದರೆ ಆಪ್ಷನ್ ಎ, ಸ್ವಯಂ ಅಧ್ಯಯನ. ಆಪ್ಷನ್ ಬಿ, ಮುಖಾಮುಖಿ ಕಲಿಕೆ. ಆಪ್ಷನ್ ಸಿ, ಇ ಕಲಿಕೆ ಮತ್ತು ಸಂಯೋಜಿತ ಕಲಿಕೆ. ಆಪ್ಷನ್ ಡಿ, ಮೇಲ್ನವುಗಳಲ್ಲಿ ಯಾವುದೂ ಅಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಪರಿಣಾಮಕಾರಿ ಕಲಿಕೆಯ ವಿಧಾನ ಅಂತಂದಾಗ ಇ ಕಲಿಕೆ ಮತ್ತೆ ಸಂಯೋಜಿತ ಕಲಿಕೆ. Most effective mode of teaching nowadays is e-learning and blended learning. Question number 27. The blackboard can be utilized best by a teacher for option A, putting the matter of teaching in black and white. Option B, making the students attentive. Option C, writing the important and notable points. Option D, highlight the teacher himself. ಕಪ್ಪು ಹಲಗೆಯನ್ನು ಶಿಕ್ಷಕರು ಉತ್ತಮವಾಗಿ ಯಾವಾಗ ಬಳಸಬಹುದು? ಆಪ್ಷನ್ ಎ, ಬೋಧನೆ ವಿಷಯವನ್ನ ಕಪ್ಪು ಬಿಳುಪಿನಲ್ಲಿ ಇಡುವುದು. ಆಪ್ಷನ್ ಬಿ, ವಿದ್ಯಾರ್ಥಿಗಳನ್ನು ಗಮನವಿಟ್ಟು ನೋಡುವಂತೆ ಮಾಡುವುದು. ಆಪ್ಷನ್ ಸಿ, ಪ್ರಮುಖ ಮತ್ತು ಗಮನಾರ್ಹ ಅಂಶಗಳನ್ನು ಬರೆಯುವುದು. ಆಪ್ಷನ್ ಡಿ, ಶಿಕ್ಷಕರನ್ನ ಸ್ವತಃ ಎತ್ತಿ ತೋರಿಸುವುದು. ಸೊ ಇಲ್ಲಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ರೈಟಿಂಗ್ ದ ಇಂಪಾರ್ಟೆನ್ಸ್ ಅಂಡ್ ನೋಟೇಬಲ್ ಪಾಯಿಂಟ್ಸ್. ಸೊ ಪ್ರಮುಖ ಮತ್ತು ಗಮನಾರ್ಹ ಅಂಶಗಳನ್ನ ಬರೆಯುವುದು. ಸೊ ಇದಕ್ಕಾಗಿ ಶಿಕ್ಷಕರು ಕಪ್ಪು ಹಲಗೆಯನ್ನು ಜಾಸ್ತಿ ಬಳಕೆ ಮಾಡ್ತಾರೆ. Question number 28. The best method of teaching is to option A, impart information. Option B, ask students to read books. Option C, suggest good reference material. Option D, initiate a discussion and participate in it. ಬೋಧನೆಯ ಅತ್ಯುತ್ತಮ ವಿಧಾನ ಅಂತಂದ್ರೆ ಆಪ್ಷನ್ ಎ, ಮಾಹಿತಿಯನ್ನು ನೀಡುವುದು. ಆಪ್ಷನ್ ಬಿ, ಪುಸ್ತಕಗಳನ್ನು ಓದುವಂತೆ ಮಾಡುವುದು. ಆಪ್ಷನ್ ಸಿ, ಉತ್ತಮ ಉಲ್ಲೇಖ ಸಾಮಗ್ರಿಗಳನ್ನು ಸೂಚಿಸುವುದು. ಆಪ್ಷನ್ ಡಿ, ಚರ್ಚೆಯನ್ನು ಪ್ರಾರಂಭಿಸಿ ಅದರಲ್ಲಿ ಭಾಗವಹಿಸುವುದು. ಸೊ ಬೋಧನೆಯ ಒಂದು ಅತ್ಯುತ್ತಮ ವಿಧಾನ ಅಂತಂತಂದ್ರೆ ಚರ್ಚಾ ಪದ್ಧತಿ. ಚರ್ಚೆಯನ್ನು ಪ್ರಾರಂಭಿಸಬೇಕು ಮತ್ತೆ ವಿದ್ಯಾರ್ಥಿಗಳಿಗೆ ಚರ್ಚೆಯಲ್ಲಿ ಭಾಗವಹಿಸುವಂತೆ ಹೇಳಬೇಕು. ಸೊ ದ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್ ಇಸ್ ಡಿಸ್ಕಷನ್ ಮೆಥಡ್. The teacher should discuss with the students and he should encourage students to participate. Question number 29. For an efficient and durable learning, learners should have option A, ability to learn only. Option B, requisite level of motivation only. Option C, opportunities to learn only. Option D, desired level of ability and motivation. ಪರಿಣಾಮಕಾರಿ ಮತ್ತು ಬಾಳಿಕೆ ಬರುವ ಕಲಿಕೆಗಾಗಿ ಕಲಿಯುವವರು ಏನನ್ನ ಹೊಂದಿರಬೇಕು? ಆಪ್ಷನ್ ಎ, ಕಲಿಯುವ ಸಾಮರ್ಥ್ಯ ಮಾತ್ರ. ಆಪ್ಷನ್ ಬಿ, ಅಗತ್ಯ ಮಟ್ಟದ ಪ್ರೇರಣೆ ಮಾತ್ರ. ಆಪ್ಷನ್ ಸಿ, ಕಲಿಯಲು ಮಾತ್ರ ಅವಕಾಶಗಳು. ಆಪ್ಷನ್ ಡಿ, ಅಪೇಕ್ಷಿತ ಮಟ್ಟದ ಸಾಮರ್ಥ್ಯ ಮತ್ತು ಪ್ರೇರಣೆ. ಸೊ ಫಾರ್ ಎಫಿಷಿಯಂಟ್ ಅಂಡ್ ಡ್ಯೂರೇಬಲ್ ಲರ್ನಿಂಗ್, learner always they must have desire for learning and ability and motivation. ಸೊ ಪರಿಣಾಮಕಾರಿ ಮತ್ತು ಬಾಳಿಕೆ ಬರುವ ಕಲಿಕೆಗಾಗಿ ವಿದ್ಯಾರ್ಥಿಗಳು ಯಾವಾಗಲೂ ಅಪೇಕ್ಷಿತ ಮಟ್ಟದ ಸಾಮರ್ಥ್ಯವನ್ನು ಹೊಂದಿರಬೇಕು ಮತ್ತೆ ಪ್ರೇರಣೆಯನ್ನು ಹೊಂದಿರಬೇಕು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Question number 30. Dynamic approach to teaching means option A, teaching should be forceful and effective. Option B, teachers should be energetic and dynamic. Option C,
The topics of teaching should not be static but dynamic. Option D, the student should learn through activities. ಬೋಧನೆ ಕ್ರಿಯಾತ್ಮಕ ವಿಧಾನ ಅಂದಾಗ ಆಪ್ಷನ್ ಎ ಬೋಧನೆಯು ಬಲವಂತ ಮತ್ತು ಪರಿಣಾಮಕಾರಿಯಾಗಿರಬೇಕು. ಆಪ್ಷನ್ ಬಿ ಶಿಕ್ಷಕರು ಶಕ್ತಿಯುತ ಮತ್ತು ಕ್ರಿಯಾತ್ಮಕವಾಗಿರಬೇಕು. ಆಪ್ಷನ್ ಸಿ ಬೋಧನೆಯ ವಿಷಯಗಳು ಸ್ಥಿರವಾಗಿರಬಾರದು ಆದರೆ ಕ್ರಿಯಾತ್ಮಕವಾಗಿರಬೇಕು. ಆಪ್ಷನ್ ಡಿ ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯಬೇಕು. ಸೊ ಇಲ್ಲಿ ಬೋಧನೆ ಕ್ರಿಯಾತ್ಮಕ ವಿಧಾನ ಅಂದಾಗ ವಿದ್ಯಾರ್ಥಿಗಳು ಯಾವಾಗಲೂ ಕ್ರಿಯೆಗಳ ಮೂಲಕ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ಕಲಿಬೇಕು. ಸೊ ಆಪ್ಷನ್ ಡಿ ಸರಿಯಾಗಿದೆ. ಸೊ ಡೈನಾಮಿಕ್ ಅಪ್ರೋಚ್ ಮೀನ್ಸ್ ದ ಸ್ಟೂಡೆಂಟ್ ಶುಡ್ ಲರ್ನ್ ಥ್ರೂ ಆಕ್ಟಿವಿಟೀಸ್. Question number 31. A teacher can be successful if he or she, option A, helps students in becoming better citizens. Option B, imparts subject knowledge to the students. Option C, prepares students to pass the examination. Option D, presents the subject matter in well organized manner. ಒಬ್ಬ ಶಿಕ್ಷಕರು ಯಾವಾಗ ಯಶಸ್ವಿ ಶಿಕ್ಷಕರಾಗಬಹುದು? ಆಪ್ಷನ್ ಎ ವಿದ್ಯಾರ್ಥಿಗಳಿಗೆ ಉತ್ತಮ ನಾಗರಿಕರಾಗಲು ಸಹಾಯ ಮಾಡಿದ್ರೆ. ಆಪ್ಷನ್ ಬಿ ವಿದ್ಯಾರ್ಥಿಗಳ ವಿಷಯ ಜ್ಞಾನವನ್ನು ನೀಡುವುದರ ಮೂಲಕ. ಆಪ್ಷನ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವುದರ ಮೂಲಕ. ಆಪ್ಷನ್ ಡಿ ವಿಷಯವನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ. ಸೊ ಟೀಚರ್ ಕ್ಯಾನ್ ಬಿ ಸಕ್ಸಸ್ಫುಲ್ ಇಫ್ ಹಿ ಆರ್ ಶಿ ಇಸ್ ಏಬಲ್ ಟು ಪ್ರೆಸೆಂಟ್ ದ ಸಬ್ಜೆಕ್ಟ್ ಮ್ಯಾಟರ್ ಇನ್ ವೆಲ್ ಆರ್ಗನೈಸ್ಡ್ ಮ್ಯಾನರ್. ಯಾವಾಗ ಶಿಕ್ಷಕರು ಆ ವಿಷಯವನ್ನ ಸುವ್ಯವಸ್ಥಿತ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತೆ ತಿಳಿಸ್ತಾರೆ ಆವಾಗ ಅವರು ಉತ್ತಮ ಶಿಕ್ಷಕರಾಗ್ತಾರೆ. ಕ್ವೆಶ್ಚನ್ ನಂಬರ್ 32. For a teacher, which of the following methods would be correct for writing on the blackboard? Option A, writing fast and as clearly as possible. Option B, writing the matter first and then asking students to read it. Option C, asking a question to students and then writing the answer as stated by them. Option D, writing the important points as clearly as possible. ಒಬ್ಬ ಶಿಕ್ಷಕರಿಗೆ ಕಪ್ಪು ಹಲಗೆಯ ಮೇಲೆ ಬರೆಯಲು ಈ ಕೆಳಗಿನವುಗಳಲ್ಲಿ ಯಾವ ವಿಧಾನ ಸರಿಯಾಗಿದೆ? ಆಪ್ಷನ್ ಎ ವೇಗವಾಗಿ ಮತ್ತು ಸಾಧ್ಯವಾದಷ್ಟು ಸ್ಪಷ್ಟವಾಗಿ ಬರೆಯುವುದು. ಆಪ್ಷನ್ ಬಿ ಮೊದಲು ವಿಷಯವನ್ನ ಬರೆಯುವುದು ಮತ್ತು ನಂತರ ಅದನ್ನು ಓದುವಂತೆ ವಿದ್ಯಾರ್ಥಿಗಳನ್ನ ಕೇಳುವುದು. ಆಪ್ಷನ್ ಸಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳುವುದು ಮತ್ತು ನಂತರ ಅವರು ಹೇಳಿದಂತೆ ಉತ್ತರವನ್ನ ಬರೆಯುವುದು. ಆಪ್ಷನ್ ಡಿ ಪ್ರಮುಖ ಅಂಶಗಳನ್ನು ಸಾಧ್ಯವಾದಷ್ಟು ಸ್ಪಷ್ಟವಾಗಿ ಬರೆಯುವುದು. ಸೊ ಇಲ್ಲಿ ಶಿಕ್ಷಕರು ಕಪ್ಪು ಹಲಗೆಯನ್ನ ಯೂಸ್ ಮಾಡಬೇಕಾದ್ರೆ ಉತ್ತಮವಾದ ಒಂದು ವಿಧಾನ ಅಂತಂದ್ರೆ ಪ್ರಮುಖ ಅಂಶಗಳನ್ನು ಸಾಧ್ಯವಾದಷ್ಟು ಸ್ಪಷ್ಟವಾಗಿ ಬರೀಬೇಕು. ಸೊ ದ ಟೀಚರ್ ಕ್ಯಾನ್ ರೈಟ್ the important points as clearly as possible. Question number 33. Suppose a student wants to share his problems with his teacher and he visits the teacher's house. For the purpose, the teacher should: option A, contact the student's parents and solve his problem. Option B, suggest him that he should never visit his house. Option C, suggest him to meet the principal and solve the problem. Option D, extend reasonable help and boost his morale. ಒಬ್ಬ ವಿದ್ಯಾರ್ಥಿ ತನ್ನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಶಿಕ್ಷಕರೊಂದಿಗೆ ಬಯಸಿದ್ರೆ ಅವನು ಆ ಉದ್ದೇಶಕ್ಕಾಗಿ ಶಿಕ್ಷಕರ ಮನೆಗೆ ಭೇಟಿಯನ್ನು ನೀಡ್ತಾ ಇದ್ದಾನೆ. ಆವಾಗ ಶಿಕ್ಷಕರು ಏನ್ ಮಾಡಬೇಕು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎಕ್ಸ್ಟೆಂಡ್ ರೀಸನೇಬಲ್ ಹೆಲ್ಪ್ ಅಂಡ್ ಬೂಸ್ಟ್ ಇಸ್ ಮಾರಲ್. ಸೊ ಅವಾಗ ಶಿಕ್ಷಕರು ಯಾವುದೇ ವಿದ್ಯಾರ್ಥಿ ಶಿಕ್ಷಕರ ಮನೆಗೆ ಬಂದ್ರೆ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳಲು ಆವಾಗ ಶಿಕ್ಷಕರು ಸಮಂಜಸವಾದ ಸಹಾಯವನ್ನ ಮಾಡಿ ಅವನ ನೈತಿಕ ಸ್ಥೈರ್ಯವನ್ನ ಹೆಚ್ಚಿಸಬೇಕು. Question number 34. By which of the following methods the true evaluation of the students is possible? Option A, evaluation at the end of the course. Option B, evaluation twice in a year. Option C, continuous evaluation. Option D, formative evaluation. ಈ ಕೆಳಗಿನಲ್ಲಿ ಯಾವ ವಿಧಾನದಿಂದ ವಿದ್ಯಾರ್ಥಿಗಳ ನಿಜವಾದ ಮೌಲ್ಯಮಾಪನ ಸಾಧ್ಯವಾಗುತ್ತೆ? ಆಪ್ಷನ್ ಎ ಕೋರ್ಸ್ನ ಕೊನೆಯಲ್ಲಿ ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಬಿ ವರ್ಷದಲ್ಲಿ 2 ಬಾರಿ ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಸಿ ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಡಿ ರಚನಾತ್ಮಕ ಮೌಲ್ಯಮಾಪನ ಮಾಡುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್. ಸೊ ನಿರಂತರ ಮೌಲ್ಯಮಾಪನದಿಂದ ವಿದ್ಯಾರ್ಥಿಗಳ ನಿಜವಾದ ಮೌಲ್ಯಮಾಪನ ಸಾಧ್ಯವಾಗುತ್ತೆ. ಕ್ವೆಶ್ಚನ್ ನಂಬರ್ 35. There is the shift in teaching paradigm from teacher centered to group centered, learner centered to group centered, learner centered to teacher centered, teacher centered to learner centered. ಬೋಧನಾ ಮಾದರಿಯಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ ಟೀಚರ್ ಸೆಂಟರ್ ಟು ಲರ್ನರ್ ಸೆಂಟರ್. ಸೊ ಕಲಿಕೆ ಕೇಂದ್ರಿತದಿಂದ ಶಿಕ್ಷಕರ ಕೇಂದ್ರಿತ, ಅಂದ್ರೆ ಸಾರಿ ಇಲ್ಲಿ ಶಿಕ್ಷಕರ ಕೇಂದ್ರಿತದಿಂದ ವಿದ್ಯಾರ್ಥಿಗಳ ಕೇಂದ್ರಿತ. ಸೊ ಮೊದಲೆಲ್ಲ ಈ ಶಿಕ್ಷಣ ವ್ಯವಸ್ಥೆ ಶಿಕ್ಷಕ ಕೇಂದ್ರಿತವಾಗಿತ್ತು. ಶಿಕ್ಷಕ ಹೇಳಿದ ವಿಷಯವನ್ನೇ ಧ್ಯಾನ ಮಾಡಬೇಕಾಗಿತ್ತು, ಶಿಕ್ಷಕ ಹೇಳಿದ ಸಮಯಕ್ಕೆ ಹೋಗಬೇಕಾಗಿತ್ತು, ಶಿಕ್ಷಕ ಆಯ್ಕೆ ಮಾಡಿದ ವಿಷಯವನ್ನೇ ಕಲಿಯಬೇಕಾಗಿತ್ತು. ಬಟ್ ಇತ್ತೀಚೆಗೆ ಈ ಒಂದು ಬೋಧನೆ ಕಾರ್ಯ ವಿದ್ಯಾರ್ಥಿ ಕೇಂದ್ರಿತ ಆಗ್ತಾ ಇದೆ, ಲರ್ನರ್ ಸೆಂಟರ್ಡ್ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳಿಗೆ ಬೇಕಾದ ವಿಷಯಗಳನ್ನ ಟೀಚ್ ಮಾಡಬೇಕು. ಸೊ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಪಾಠವನ್ನ ಮಾಡಬೇಕು.
Question number 36. Which of the following domains is related with intellectual skills? Option A psychomotor domain, option B cognitive domain, option C learning domain, option D affective domain. ಕೆಳಗಿನಲ್ಲಿ ಯಾವ ಕ್ಷೇತ್ರವು ಬೌದ್ಧಿಕ ಕೌಶಲ್ಯಗಳಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಸೈಕೋಮೋಟರ್ ಡೊಮೇನ್, ಆಪ್ಷನ್ ಬಿ ಅರಿವಿನ ಡೊಮೇನ್, ಆಪ್ಷನ್ ಬಿ ಸಿ ಕಲಿಕೆಯ ಡೊಮೇನ್, ಆಪ್ಷನ್ ಡಿ ಪರಿಮಾಣಾತ್ಮಕ ಡೊಮೇನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕಾಗ್ನಿಟಿವ್ ಡೊಮೇನ್. ಅರಿವಿನ ಡೊಮೇನ್ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 37. Which of the following domains is related with physical and technical skills? ಈ ಕೆಳಗಿನವುಗಳಲ್ಲಿ ಯಾವ ಒಂದು ಡೊಮೇನ್ ದೈಹಿಕ ಮತ್ತು ತಾಂತ್ರಿಕ ಕೌಶಲ್ಯಗಳಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಸೈಕೋಮೋಟರ್ ಡೊಮೇನ್, ಆಪ್ಷನ್ ಬಿ ಕಾಗ್ನಿಟಿವ್ ಡೊಮೇನ್, ಆಪ್ಷನ್ ಸಿ ಲರ್ನಿಂಗ್ ಡೊಮೇನ್, ಆಪ್ಷನ್ ಡಿ ಅಫೆಕ್ಟಿವ್ ಡೊಮೇನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ psychomotor domain. Question number 38. The essence of an effective classroom environment is: option A a variety of teaching aids, option B lively student teacher interaction, option C pin drop silence, option D strict discipline. ಪರಿಣಾಮಕಾರಿ ತರಗತಿಯ ವಾತಾವರಣದ ಸಾರವೆಂದರೆ ಆಪ್ಷನ್ ಎ ವಿವಿಧ ಬೋಧನಾ ಸಾಧನಗಳು, ಆಪ್ಷನ್ ಬಿ ಉತ್ಸಾಹಭರಿತ ವಿದ್ಯಾರ್ಥಿ ಶಿಕ್ಷಕ ಸಂವಾದ, ಆಪ್ಷನ್ ಸಿ ಪಿನ್ ಡ್ರಾಪ್ ಮೌನ, ಆಪ್ಷನ್ ಡಿ ಕಟ್ಟುನಿಟ್ಟಾದ ಶಿಸ್ತು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಉತ್ಸಾಹಭರಿತವಾದ ವಿದ್ಯಾರ್ಥಿ ಮತ್ತು ಶಿಕ್ಷಕ ನಡುವೆ ಸಂವಾದ ಇದ್ರೆ ಅದೊಂದು ಪರಿಣಾಮಕಾರಿ ತರಗತಿ ಆಗ್ತಾ ಇದೆ. ಸೊ ದ ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಇಸ್ ಎಫೆಕ್ಟಿವ್ ವೆನ್ ಲವ್ಲಿ ಸ್ಟೂಡೆಂಟ್ಸ್ ಟೀಚರ್ ಇಂಟರಾಕ್ಷನ್ ಇಸ್ ದೇರ್. Question number 39. For maintaining an effective discipline in the class, the teacher should: option A allow students to do what they like, option B deal with the students strictly, option C give the students some problem to solve, option D deal with them politely and firmly. ತರಗತಿಯಲ್ಲಿ ಪರಿಣಾಮಕಾರಿ ಶಿಸ್ತನ್ನು ಕಾಪಾಡಿಕೊಳ್ಳಲು ಶಿಕ್ಷಕರು ಏನು ಮಾಡಬೇಕು? ಆಪ್ಷನ್ ಎ ವಿದ್ಯಾರ್ಥಿಗಳಿಗೆ ಅವರು ಇಷ್ಟಪಡುವುದನ್ನು ಮಾಡಲು ಅವಕಾಶವನ್ನು ನೀಡಬೇಕು, ಆಪ್ಷನ್ ಬಿ ವಿದ್ಯಾರ್ಥಿಗಳೊಂದಿಗೆ ಕಟ್ಟುನಿಟ್ಟಾಗಿ ವ್ಯವಹರಿಸಬೇಕು, ಆಪ್ಷನ್ ಸಿ ವಿದ್ಯಾರ್ಥಿಗಳಿಗೆ ಪರಿಹರಿಸಲು ಕೆಲವು ಸಮಸ್ಯೆಗಳನ್ನು ನೀಡಬೇಕು, ಆಪ್ಷನ್ ಡಿ ಅವರೊಂದಿಗೆ ವಿನಯದಿಂದ ಮತ್ತು ದೃಢವಾಗಿ ವ್ಯವಹರಿಸಬೇಕು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಪರಿಣಾಮಕಾರಿ ಶಿಸ್ತನ್ನು ಕಾಪಾಡಿಕೊಳ್ಳಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅವರೊಂದಿಗೆ ವಿನಯದಿಂದ ಮತ್ತು ದೃಢವಾಗಿ ವ್ಯವಹರಿಸಬೇಕು. The teacher should deal with the students politely and firmly. Question number 40. In a lively classroom situation, there is likely to be: option A occasional roars of laughter, option B complete silence, option C frequent teacher student dialogue, option D loud discussion among the students. ಉತ್ಸಾಹಭರಿತ ತರಗತಿಯ ಪರಿಸ್ಥಿತಿಯಲ್ಲಿ ಈ ಕೆಳಗಿನಂತಿರಬಹುದು. ಆಪ್ಷನ್ ಎ ಆಗಾಗ ನಗುವಿನ ಗರ್ಜನೆಗಳು, ಆಪ್ಷನ್ ಬಿ ಸಂಪೂರ್ಣ ಮೌನ, ಆಪ್ಷನ್ ಸಿ ಆಗಾಗ ಶಿಕ್ಷಕ ವಿದ್ಯಾರ್ಥಿ ಸಂವಾದ, ಆಪ್ಷನ್ ಡಿ ವಿದ್ಯಾರ್ಥಿಗಳಲ್ಲಿ ಜೋರಾಗಿ ಚರ್ಚೆ. ಉತ್ಸಾಹಭರಿತ ತರಗತಿ ಅಂದಾಗ ಅಲ್ಲಿ ಯಾವಾಗಲೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಸಂವಾದ ಇರ್ತದೆ. ಸೊ ಲೈವ್ಲಿ ಕ್ಲಾಸ್ ರೂಮ್ ಮೀನ್ಸ್ ದೇರ್ ಈಸ್ ಅ ಡಿಸ್ಕಷನ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್. ಕ್ವೆಶ್ಚನ್ ನಂಬರ್ 41. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಸೊ 4 ಆಪ್ಷನ್ಸ್ ಆರ್ ಗಿವನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕರಿಕ್ಯುಲಮ್ ಇನ್ಕ್ಲೂಡ್ಸ್ ಬೋತ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಎಜುಕೇಶನ್. ಇದು ಸರಿಯಾಗಿದೆ. ಸೊ ಇಲ್ಲಿ ಪಠ್ಯಕ್ರಮವು ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣ ಎರಡನ್ನೂ ಕೂಡ ಒಳಗೊಂಡಿದೆ. ಕ್ವೆಶ್ಚನ್ ನಂಬರ್ 42. ವಿಚ್ ಆಫ್ ದ ಫಾಲೋವಿಂಗ್ ಡೊಮೇನ್ಸ್ ಈಸ್ ರಿಲೇಟೆಡ್ ವಿತ್ ಫಿಸಿಕಲ್ ಅಂಡ್ ಟೆಕ್ನಿಕಲ್ ಸ್ಕಿಲ್ಸ್? ಈ ಕೆಳಗಿನವುಗಳಲ್ಲಿ ಯಾವ ಒಂದು ಡೊಮೇನ್ ದೈಹಿಕ ಮತ್ತು ತಾಂತ್ರಿಕ ಕೌಶಲ್ಯಗಳಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಸೈಕೋಮೋಟರ್ ಡೊಮೇನ್ ಇಸ್ ದ ರೈಟ್ ಆನ್ಸರ್. Question number 43. A class teacher is assigned several hours of school library management of the following. The teacher's top priority should be to make sure that. ಸೊ ತರಗತಿ ಶಿಕ್ಷಕರಿಗೆ ಶಾಲಾ ಗ್ರಂಥಾಲಯ ನಿರ್ವಹಣೆಯ ಹಲವಾರು ಗಂಟೆಗಳ ಸಮಯವನ್ನು ನಿಯೋಜಿಸಲಾಗಿದೆ. ಈ ಕೆಳಗಿನಲ್ಲಿ ಶಿಕ್ಷಕರ ಉನ್ನತ ಆದ್ಯತೆಯು ಯಾವುದನ್ನು ಖಚಿತಪಡಿಸ್ತಾ ಇದೆ? ಆಪ್ಷನ್ ಎ ನೋ ಬುಕ್ಸ್ ಆರ್ ಲಾಸ್ಟ್ ಆರ್ ಡ್ಯಾಮೇಜ್ಡ್, ಆಪ್ಷನ್ ಬಿ ಓನ್ಲಿ ಬುಕ್ಸ್ ದಟ್ ಆರ್ ಪಾಪ್ಯುಲರ್ ವಿತ್ ದ ಚಿಲ್ಡ್ರನ್ ಆರ್ ಆರ್ಡರ್ಡ್, ಆಪ್ಷನ್ ಸಿ ದ ಕಾರ್ಡ್ catalog is in order, option D the library is used appropriately by maximum number of children. The right answer is option D the library is used appropriately by maximum number of children. ಸೊ ಇಲ್ಲಿ ಶಿಕ್ಷಕರಿಗೆ ಗ್ರಂಥಾಲಯದ ಒಂದು ಕಾರ್ಯವನ್ನು ನೀಡಿದಾಗ ಅವರು ಗ್ರಂಥಾಲಯವನ್ನು ಗರಿಷ್ಠ ಸಂಖ್ಯೆಯ ಮಕ್ಕಳು ಬಳಸುವಂತೆ ನೋಡಬೇಕು. ಕ್ವೆಶ್ಚನ್ ನಂಬರ್ 44. To be successful with an overactive child, the teacher should: option A give the child extra written work so he or she will have a reason for remaining in his or her seat, option B allow the child to leave his or her seat whenever he or she becomes restless,
Option C, provide the child with purposeful activities that legitimate the need for movement. Option D, isolate the child from class. ಅತಿಯಾಗಿ ಸಕ್ರಿಯಗೊಳ್ಳುವ ಮಗುವಿನೊಂದಿಗೆ ಯಾವ ರೀತಿ ವರ್ತಿಸಬೇಕು? ಆಪ್ಷನ್ ಎ, ಮಗುವಿಗೆ ಹೆಚ್ಚುವರಿ ಲಿಖಿತ ಕೆಲಸವನ್ನು ನೀಡುವುದರ ಮೂಲಕ. ಆಪ್ಷನ್ ಬಿ, ಮಗುವಿಗೆ ಪ್ರಕ್ಷುಬ್ಧಗೊಂಡಾಗಲೆಲ್ಲ ಆಸನವನ್ನು ಬಿಡಲು ಅನುಮತಿಸುವುದರ ಮೂಲಕ. ಆಪ್ಷನ್ ಸಿ, ಚಲನೆಯ ಅಗತ್ಯವನ್ನು ಕಾನೂನುಬದ್ಧಗೊಳಿಸುವ ಉದ್ದೇಶಪೂರ್ವಕ ಚಟುವಟಿಕೆಗಳನ್ನು ಮಗುವಿಗೆ ನೀಡುವುದರ ಮೂಲಕ. ಆಪ್ಷನ್ ಡಿ, ಮಗುವನ್ನ ತರಗತಿಯಿಂದ ಪ್ರತ್ಯೇಕಿಸುವುದರ ಮೂಲಕ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪ್ರೊವೈಡ್ ದ ಚೈಲ್ಡ್ ವಿತ್ ಪರ್ಪಸ್ಫುಲ್ ಆಕ್ಟಿವಿಟೀಸ್ ದಟ್ ಲೆಜಿಟಿಮೇಟ್ ದ ನೀಡ್ ಫಾರ್ ಮೂವ್ಮೆಂಟ್. ಚಲನೆಯ ಅಗತ್ಯವನ್ನು ಕಾನೂನುಬದ್ಧಗೊಳಿಸುವ ಉದ್ದೇಶಪೂರ್ವಕ ಚಟುವಟಿಕೆಗಳನ್ನು ಮಗುವಿಗೆ ನೀಡಬೇಕು. ಕ್ವೆಶ್ಚನ್ ನಂಬರ್ 45. Curriculum makers have the most difficulty when there is a inflationary cycle. Option B, the nature of the student population is changing. Option C, parents are participants. Option D, teachers unions insist on input. ಪಠ್ಯಕ್ರಮ ತಯಾರಕರು ಯಾವಾಗ ಹೆಚ್ಚು ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ಆಪ್ಷನ್ ಎ, ಹಣದುಬ್ಬರದ ಚಕ್ರ ಇರುವುದರಿಂದ. ಆಪ್ಷನ್ ಬಿ, ವಿದ್ಯಾರ್ಥಿ ಜನಸಂಖ್ಯೆಯ ಸ್ವರೂಪ ಬದಲಾಗುತ್ತಿರುವುದರಿಂದ. ಆಪ್ಷನ್ ಸಿ, ಪೋಷಕರು ಭಾಗವಹಿಸುತ್ತಿರುವುದರಿಂದ. ಆಪ್ಷನ್ ಡಿ, ಶಿಕ್ಷಕರ ಸಂಘಗಳು ಒಳಹರಿವಿಗೆ ಒತ್ತಾಯಿಸ್ತಿರೋದ್ರಿಂದ. ಪಠ್ಯಕ್ರಮ ತಯಾರಕರು ಏಕೆ ಹೆಚ್ಚು ಕಷ್ಟಪಡ್ತಾ ಇದ್ದಾರೆ ಅಂತಂದ್ರೆ ಈ ಬರ್ಬರ್ತಾ ಏನಾಗ್ತಾ ಇದೆ, ವಿದ್ಯಾರ್ಥಿ ಮತ್ತು ಜನಸಂಖ್ಯೆಯ ಸ್ವರೂಪ ತುಂಬಾ ಬದಲಾಗ್ತಾ ಇದೆ. ಸೊ ದ ನೇಚರ್ ಆಫ್ ದ ಸ್ಟೂಡೆಂಟ್ ಅಂಡ್ ಪಾಪ್ಯುಲೇಷನ್ ಇಸ್ ಚೇಂಜಿಂಗ್, ಸೊ ಕರಿಕ್ಯುಲಮ್ ಮೇಕರ್ಸ್ ಆರ್ ಫೇಸಿಂಗ್ ಡಿಫಿಕಲ್ಟಿ. Question number 46. If you get an opportunity to teach a visually challenged student along with normal students, what type of treatment would you like to give him in the class? Four options are given here. The right option is option D. Arrange a seat in the front row and try to teach at a place convenient to him. ಸೊ ಸಾಮಾನ್ಯ ವಿದ್ಯಾರ್ಥಿಗಳೊಂದಿಗೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗೆ ಕಲಿಸಲು ನಿಮಗೆ ಅವಕಾಶ ಸಿಕ್ಕರೆ ತರಗತಿಯಲ್ಲಿ ನೀವು ಯಾವ ರೀತಿಯ ಚಿಕಿತ್ಸೆಯನ್ನು ನೀಡ್ತೀರಿ? 4 ಆಪ್ಷನ್ಸ್ಗಳನ್ನು ನೀಡಿದ್ದಾರೆ. ದ ರೈಟ್ ಆನ್ಸರ್ ಇಸ್ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳನ್ನು ನೀವು ಮುಂದಿನ ಬೆಂಚ್ನಲ್ಲಿ ಕೂರಿಸಬೇಕು. ಅವನಿಗೆ ಅನುಕೂಲವಾಗುವ ವೇಗದಲ್ಲಿ ಕಲಿಸಲು ಪ್ರಯತ್ನವನ್ನು ಪಡಬೇಕು. ಕ್ವೆಶ್ಚನ್ ನಂಬರ್ 47. Which one of the following is the best method of teaching? Option A, lecture method. Option B, discussion method. Option C, demonstration method. Option D, question answer method. ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ಬೋಧನಾ ವಿಧಾನವಾಗಿದೆ? ಆಪ್ಷನ್ ಎ, ಉಪನ್ಯಾಸ ವಿಧಾನ. ಆಪ್ಷನ್ ಬಿ, ಚರ್ಚಾ ವಿಧಾನ. ಆಪ್ಷನ್ ಸಿ, ಪ್ರಾತ್ಯಕ್ಷಿತೆ ವಿಧಾನ. ಆಪ್ಷನ್ ಡಿ, ಪ್ರಶ್ನೋತ್ತರ ವಿಧಾನ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಡೆಮಾನ್ಸ್ಟ್ರೇಷನ್ ಮೆಥಡ್, ಪ್ರಾತ್ಯಕ್ಷಿತೆ ವಿಧಾನ. Question number 48. Effective teaching is a function of. The right answer is option C, teachers making students learn and understand. So then teaching will become effective. So the main aim of the teaching is students should understand the matter. ಪರಿಣಾಮಕಾರಿ ಬೋಧನೆ ಇದರ ಒಂದು ಕಾರ್ಯವಾಗಿದೆ. ಶಿಕ್ಷಕರು ವಿದ್ಯಾರ್ಥಿಗಳನ್ನು ಕಲಿಯಲು ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರೇರೇಪಿಸಬೇಕು. ಸೊ ಶಿಕ್ಷಕರು ಕಲಿಸುವ ವಿಷಯ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅರ್ಥ ಆಗಬೇಕು, ಅವಾಗ ಒಂದು ಬೋಧನಾ ಕಾರ್ಯ ಪರಿಣಾಮಕಾರಿ ಆಗ್ತಾ ಇದೆ. Question number 49. Arrange the following teaching process in order. The right answer is option D. First one is formulating instructional objectives. Next, relate the present knowledge with the previous one. Then presentation of instructional materials. Then evaluation. Then reteaching. ಸೊ ಈ ಕೆಳಗಿನ ಬೋಧನಾ ಪ್ರಕ್ರಿಯೆಯನ್ನು ಕ್ರಮಬದ್ಧವಾಗಿ ಜೋಡಿಸಬೇಕು. ಸೊ ಇಲ್ಲಿ ಮೊದಲಿಗೆ ಬೋಧನಾ ಉದ್ದೇಶಗಳನ್ನು ರೂಪಿಸಬೇಕು. ನಂತರ ಪ್ರಸ್ತುತ ಜ್ಞಾನವನ್ನು ಹಿಂದಿನ ಜ್ಞಾನದೊಂದಿಗೆ ಸಂಬಂಧಿಸಬೇಕು. ನಂತರ ಬೋಧನಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸಬೇಕು. ಅದಾದ ನಂತರ ಮೌಲ್ಯಮಾಪನ, ಕೊನೆಗೆ ಮರುಬೋಧನೆ. Question number 50. Which one of the following is considered a sign of motivated teaching? The right answer is option A, students asking questions. ಕೆಳಗಿನವುಗಳಲ್ಲಿ ಯಾವುದನ್ನ ಪ್ರೇರೇಪಿತ ಬೋಧನೆಯ ಸಂಕೇತ ಅಂತ ಹೇಳ್ಬೋದು? ಪ್ರಶ್ನೆಗಳನ್ನ ಕೇಳುವ ವಿದ್ಯಾರ್ಥಿಗಳು. ಆಪ್ಷನ್ ಎ ಸರಿಯಾಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೋಸ್ಟ್ ರಿಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟೀಚರ್ ಹ್ಯಾಸ್ ಅ ಲೀಡರ್? ಸೊ ನಾಯಕನಾಗಿ ಶಿಕ್ಷಕನಿಗೆ ಈ ಕೆಳಗಿನವುಗಳಲ್ಲಿ ಯಾವ ಒಂದು ಗುಣಲಕ್ಷಣ ಅತಿ ಹೆಚ್ಚು ಅವಶ್ಯವಾಗಿದೆ ಅಂತ ಹೇಳಿದ್ದಾರೆ? ಆಪ್ಷನ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಶಿಕ್ಷಕರು ನಾಯಕರ ಪಾತ್ರವನ್ನು ಕೂಡ ನಿರ್ವಹಿಸ್ತಾರೆ. ಸೊ ಅವರು ಉತ್ತಮ ನಾಯಕರಾಗಬೇಕಾದ್ರೆ ಯಾವ ಒಂದು ಲಕ್ಷಣ ಅವರಲ್ಲಿ ಹೆಚ್ಚಿಗೆ ಇರಬೇಕು? ಆಪ್ಷನ್ ಎ, ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಆಪ್ಷನ್ ಬಿ, ಇನ್ಸ್ಪೈರ್ ಅದರ್ಸ್, ಇತರರಿಗೆ ಸ್ಫೂರ್ತಿಯನ್ನು ನೀಡಬೇಕು. ಆಪ್ಷನ್ ಸಿ, ಅನ್ಅಕೌಂಟೇಬಲ್, ಲೆಕ್ಕಕ್ಕೆ ಸಿಗುವುದಿಲ್ಲ. ಆಪ್ಷನ್ ಡಿ, ಕ್ರಿಯೇಟಿವ್ ಆ್ಯಂಡ್ ಇನೋವೇಟಿವ್, ಸೃಜನಶೀಲ ಮತ್ತು ನವೀನ. ಸೊ ಹಾಗೆ ನೋಡಿದರೆ ಎಲ್ಲ ಲಕ್ಷಣಗಳು ಕೂಡ ನಾಯಕನಾಗಿರುವ ಶಿಕ್ಷಕನಲ್ಲಿ ಇರಲೇಬೇಕಾಗಿತ್ತೆ. ಆದರೆ ಅತಿ ಹೆಚ್ಚು ಅವರು ನಾಯಕರಲ್ಲಿ ಇರಬೇಕಾದ ಅಂಶ ಅಂತಂದಾಗ
ಕ್ರಿಯೇಟಿವ್ ಆ್ಯಂಡ್ ಇನೋವೇಟಿವ್. ಯಾವಾಗಲೂ ಶಿಕ್ಷಕರು ಅವರು ನಾಯಕರಾಗಬೇಕಾದ್ರೆ ಸೃಜನಶೀಲ ಆಗಿರಬೇಕು ಮತ್ತು ನವೀನರಾಗಿರಬೇಕು, ಅಂದರೆ ಅವರಲ್ಲಿ ಇನೋವೇಟಿವ್ ಐಡಿಯಾಗಳಿರಬೇಕು. ಸೊ ಅಂಥವ್ರನ್ನು ನಾವು ನಾಯಕರನ್ನಾಗಿ ಒಪ್ಕೊಳ್ಬೋದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವೆಶನ್ ನಂಬರ್ 2, a teacher should identify and ಡ್ಯಾಶ್ ಟೀಚ್ ಅಕಾರ್ಡಿಂಗ್ಲಿ. ಶಿಕ್ಷಕರು ಡ್ಯಾಶ್ ಅನ್ನು ಗುರುತಿಸಿ ಅದಕ್ಕೆ ಅನುಗುಣವಾಗಿ ಕಲಿಸಬೇಕಾಗ್ತಾ ಇದೆ. ಆಪ್ಷನ್ ಎ, ಟೀಚರ್ ಶುಡ್ ಅಂಡರ್ಸ್ಟ್ಯಾಂಡ್ ದ ಎಕನಾಮಿಕ್ ಕಂಡೀಷನ್ ಆಫ್ ದ ಸ್ಟೂಡೆಂಟ್ಸ್. ಶಿಕ್ಷಕರು ಯಾವಾಗಲೂ ವಿದ್ಯಾರ್ಥಿಗಳ ಆರ್ಥಿಕ ಸ್ಥಿತಿಯನ್ನು ತಿಳಿದುಕೊಳ್ಬೇಕು. ಆಪ್ಷನ್ ಬಿ, ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಂಗ್ ದ ಸ್ಟೂಡೆಂಟ್ಸ್. ಸೊ ಬೇರೆ ಬೇರೆ ವಿದ್ಯಾರ್ಥಿಗಳಲ್ಲಿರುವ ವೈಯಕ್ತಿಕ ವ್ಯತ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಆಪ್ಷನ್ ಸಿ, ಎಕನಾಮಿಕ್ ಕಂಡೀಷನ್ ಆಫ್ ಪೇರೆಂಟ್ಸ್. ಸೊ ತಂದೆ ತಾಯಿಯರ ಒಂದು ಆರ್ಥಿಕ ಸ್ಥಿತಿಯನ್ನು ತಿಳಿದುಕೊಳ್ಬೇಕು. ಆಪ್ಷನ್ ಡಿ, ಮೋರ್ ದೆನ್ ಒನ್ ಆಫ್ ದ ಅಬೌವ್. ಮೇಲ್ನವುಗಳಲ್ಲಿ ಒಂದಕ್ಕಿಂತ ಹೆಚ್ಚು. ಸೊ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಲು ಸೊ ವಿದ್ಯಾರ್ಥಿಗಳಲ್ಲಿರೋ ವೈಯಕ್ತಿಕ ವ್ಯತ್ಯಾಸಗಳನ್ನ ತಿಳಿದುಕೊಂಡ್ರೆ ಸಾಕು. ಸೊ ವಿದ್ಯಾರ್ಥಿಗಳ ಆರ್ಥಿಕ ಸ್ಥಿತಿ ಆಗಲಿ, ಪೋಷಕರ ಆರ್ಥಿಕ ಸ್ಥಿತಿ ಆಗಲಿ, ಯಾವುದು ಕೂಡ ಪರಿಣಾಮವನ್ನು ಬೀರಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗ್ತಾ ಇದೆ. ಸೊ ದ ಟೀಚರ್ ಶುಡ್ ನೋ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಂಗ್ ದ ಸ್ಟೂಡೆಂಟ್ಸ್ ಇನ್ ಆರ್ಡರ್ ಟು ಟೀಚ್ ಎಫೆಕ್ಟಿವ್ಲಿ. So a teacher should understand the learning ability of the student and the individual differences of the learners and teach accordingly. ಸೊ ಯಾವಾಗಲೂ ಕೂಡ ಶಿಕ್ಷಕರು ಈ ಬೇರೆ ಬೇರೆ ವಿದ್ಯಾರ್ಥಿಗಳಲ್ಲಿರುವ ಇಂಡಿವಿಜುವಲ್ ಡಿಫ್ರೆನ್ಸಸ್, ವೈಯಕ್ತಿಕ ವ್ಯತ್ಯಾಸಗಳನ್ನ ತಿಳಿದುಕೊಂಡಿರಬೇಕು. ಸೊ ಅದರ ಒಂದು ಬೇಸಿಸ್ನ ಮೇಲೆ ಪಾಠವನ್ನು ಮಾಡಬೇಕು. ಕ್ವೆಶನ್ ನಂಬರ್ 3, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಫೈನರ್ ಪಾಯಿಂಟ್ಸ್ ಆಫ್ ಎಫೆಕ್ಟಿವ್ ಲಿಸ್ನಿಂಗ್. ಈ ಕೆಳಗಿನವುಗಳಲ್ಲಿ ಪರಿಣಾಮಕಾರಿ ಆಲಿಸುವಿಕೆಯ ಸೂಕ್ಷ್ಮ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಎ, ನಾಟ್ ಅಬ್ಸರ್ವಿಂಗ್ ದ ಸ್ಪೀಕರ್, ಭಾಷಣಕಾರರನ್ನು ಗಮನಿಸದೇ ಇರುವುದು. ಬಿ, ನಾಟ್ ರಿಫ್ಲೆಕ್ಟಿಂಗ್ ಬ್ಯಾಕ್ ಆನ್ ವಾಟ್ ಈಸ್ ಸೆಡ್, ಹೇಳಲಾದ ವಿಷಯದ ಬಗ್ಗೆ ಹಿಂತಿರುಗಿಸಿ ಯೋಚಿಸದಿರುವುದು. ಸಿ, ಸ್ಟೇಯಿಂಗ್ ಇಂಡಿಫರೆಂಟ್, ಅಸಡ್ಡೆಯನ್ನು ತೋರುವುದು. ಡಿ, ಆಸ್ಕಿಂಗ್ ಕ್ವಶನ್ಸ್ ಫಾರ್ ಕ್ಲಾರಿಟಿ, ಸ್ಪಷ್ಟತೆಗಾಗಿ ಪ್ರಶ್ನೆಗಳನ್ನು ಕೇಳುವುದು. ಈ, ಫೋಕಸಿಂಗ್ ಅಟೆನ್ಷನ್ ಆನ್ ವಾಟ್ ಈಸ್ ಸೆಡ್. ಸೊ ವಿಚ್ ಆಫ್ ದ ಏನು ಹೇಳಲಾಗುತ್ತದೆ ಎಂಬುದರ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು. ಸೊ ಇವುಗಳಲ್ಲಿ ಪರಿಣಾಮಕಾರಿ ಆಲಿಸುವಿಕೆಯ ಸೂಕ್ಷ್ಮ ಅಂಶಗಳು ಯಾವುವು ಅಂತ ಹೇಳಿದ್ದಾರೆ. ಸೊ ಯಾವಾಗಲೂ ಒಂದು ಆಲಿಸುವಿಕೆ ಪರಿಣಾಮಕಾರಿ ಅನಿಸ್ಕೊಳ್ಬೇಕಂತಂದ್ರೆ ಸೊ ಅಲ್ಲಿ ಭಾಷಣಕಾರನ ಗಮನಿಸಬೇಕಾಗತ್ತೆ. ಸೊ ಹೇಳಾದ ವಿಷಯದ ಬಗ್ಗೆ ಹಿಂತಿರುಗಿಸಿ ಯೋಚಿಸಬೇಕಾಗತ್ತೆ. ಅಸಡ್ಡೆಯನ್ನು ತೋರಬಾರ್ದು. ಸೊ ಹೌದಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿ, ಡಿ ಆ್ಯಂಡ್ ಇ. ಸ್ಟೇಯಿಂಗ್ ಇಂಡಿಫರೆಂಟ್, ಅಸಡ್ಡೆ ತೋರದೇ ಇರುವುದು. ಇದು ಅಸಡ್ಡೆ ತೋರುವುದು ಅಂತಲ್ಲ, ಅಸಡ್ಡೆ ಕನ್ನಡದಲ್ಲಿ ಇದರ ಟ್ರಾನ್ಸ್ಲೇಷನ್ ಅಸಡ್ಡೆ ತೋರದೇ ಇರುವುದು. ಸೊ ಹೀಗಾಗಿ ಸಿ, ಡಿ, ಇ ಆ್ಯಂಡ್ ಕರೆಕ್ಟ್. ಅಸಡ್ಡೆ ತೋರದೇ ಇರುವುದು, ಸ್ಪಷ್ಟತೆಗಾಗಿ ಪ್ರಶ್ನೆಗಳನ್ನ ಕೇಳುವುದು, ಮತ್ತೆ ಏನು ಹೇಳಲಾಗುತ್ತದೆ ಎಂಬುದರ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು. ಇವು ಮೂರು ಕೂಡ ಪರಿಣಾಮಕಾರಿ ಆಲಿಸುವಿಕೆಯ ಸೂಕ್ಷ್ಮ ಅಂಶಗಳಾಗಿವೆ. ಸೊ ಸ್ಟೇಯಿಂಗ್ ಇಂಡಿಫರೆಂಟ್, asking questions for clarity, focusing attention on what is said, these are the points of effective listening. So effective listening means it is actively absorbing the information given to the listener by speaker. It shows that one is listening and interested and providing feedback to the speaker. So ಇಲ್ಲಿ ಪರಿಣಾಮಕಾರಿ ಆಲಿಸುವಿಕೆ ಅಂತಂದಾಗ ಸೊ ಈ ಶಿಕ್ಷಕರು ಹೇಳುವ ವಿಷಯವನ್ನು ವಿದ್ಯಾರ್ಥಿಗಳು ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಮತ್ತೆ ಅದಕ್ಕೆ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ, ಮತ್ತೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಕ್ವೆಶನ್ ನಂಬರ್ 4, ವಾಟ್ ಆರ್ ರಿಕ್ವೈರ್ಡ್ ಫಾರ್ ಗುಡ್ ಟೀಚಿಂಗ್. ಉತ್ತಮ ಬೋಧನೆಗೆ ಏನು ಬೇಕು? ಡಯಾಗ್ನೋಸಿಸ್ ರೋಗ ನಿರ್ಣಯ, ರೆಮಿಡಿ ಪರಿಹಾರ, ಡೈರೆಕ್ಷನ್ ನಿರ್ದೇಶನ, ಫೀಡ್ಬ್ಯಾಕ್ ಪ್ರತಿಕ್ರಿಯೆ. ಸೊ ಯಾವಾಗಲೂ ಕೂಡ ಒಂದು ಉತ್ತಮ ಬೋಧನೆಗೆ ಡಯಾಗ್ನೋಸಿಸ್ ಕೂಡ ಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳಲ್ಲಿರುವ ಸಮಸ್ಯೆಗಳನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ರೆಮಿಡಿನ ನೀಡಬೇಕಾಗುತ್ತೆ, ಪರಿಹಾರವನ್ನು ಕೂಡ ನೀಡಬೇಕು, ಡೈರೆಕ್ಷನ್ ನಿರ್ದೇಶನವನ್ನು ನೀಡಬೇಕು ಮಕ್ಕಳಿಗೆ, ಜೊತೆಗೆ ಫೀಡ್ಬ್ಯಾಕ್ ಅನ್ನು ಕೂಡ ಅವಶ್ಯವಿರುತ್ತದೆ. ಸೊ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಪ್ರತಿಕ್ರಿಯೆಯನ್ನು ನೀಡಬೇಕಾಗುತ್ತೆ. ಸೊ ಹೀಗಾಗಿ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಎ, ಬಿ, ಸಿ ಆ್ಯಂಡ್ ಡಿ ಆರ್ ಕರೆಕ್ಟ್. So now let us move to the question number 5. What are the school related factors which influence students adjustment in school? ಶಾಲೆಯಲ್ಲಿ ವಿದ್ಯಾರ್ಥಿಗಳ ಹೊಂದಾಣಿಕೆಯ ಮೇಲೆ ಪ್ರಭಾವವನ್ನು ಬೀರಿದ ಶಾಲೆಗೆ ಸಂಬಂಧಿಸಿದ ಅಂಶಗಳು ಯಾವುವು ಅಂತ ಹೇಳಿದ್ದಾರೆ. ಆಪ್ಷನ್ ಎ, ಅಡಿಕ್ವೇಟ್ ರಿಕ್ರಿಯೇಷನಲ್ ಫೆಸಿಲಿಟೀಸ್, ಸಾಕಷ್ಟು ಮನರಂಜನಾ ಸೌಲಭ್ಯಗಳು. ಆಪ್ಷನ್ ಬಿ, ಶಿಕ್ಷಕರಿಗೆ ಸೂಕ್ತ ತರಬೇತಿ, ಪ್ರಾಪರ್ ಟ್ರೈನಿಂಗ್ ಟು ದ ಟೀಚರ್ಸ್. ಆಪ್ಷನ್ ಸಿ, ಕ್ಲಾಸ್ ರೂಮ್ ಕ್ಲೈಮೇಟ್, ತರಗತಿಯ ವಾತಾವರಣ. ಆಪ್ಷನ್ ಡಿ, ಪಾರ್ಷಿಯಲ್ ಸ್ಕೂಲ್ ಎನ್ವೈರ್ನ್ಮೆಂಟ್,
ಭಾಗಶಃ ಶಾಲಾ ಪರಿಸರ. ಸೊ ಇಲ್ಲಿ ಯಾವೆಲ್ಲ ಅಂಶಗಳು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರ್ತಾ ಇವೆ ಮತ್ತೆ ಈ ಅಂಶಗಳು ಶಾಲೆಗೆ ಸಂಬಂಧಿಸಿವೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗ್ತಾ ಇದೆ, ಪ್ರಾಪರ್ ಟ್ರೈನಿಂಗ್ ಟು ದಿ ಟೀಚರ್, ಶಿಕ್ಷಕರಿಗೆ ಸೂಕ್ತವಾದ ತರಬೇತಿ. So teachers who are properly trained in educational psychology may help students to their adjustment. So ಯಾವೆಲ್ಲ ಶಿಕ್ಷಕರು ಉತ್ತಮವಾದ ತರಬೇತಿಯನ್ನ ಪಡೆದಿರ್ತಾರೆ ಅಂತ ಶಿಕ್ಷಕರು ಪರಿಣಾಮಕಾರಿ ಶಿಕ್ಷಕರಾಗುವಲ್ಲಿ ಯಶಸ್ವಿಯನ್ನ ಸಾಧಿಸ್ತಾ ಇದ್ದಾರೆ. ಸೊ ಕ್ವೆಶ್ಚನ್ ನಂಬರ್ 6, ಹೂ ಡೆವಲಪ್ಡ್ ದ ಟೀಚಿಂಗ್ ಮಷಿನ್ ಇನ್ ಎಜುಕೇಶನ್? ಶಿಕ್ಷಣದಲ್ಲಿ ಬೋಧನಾ ಯಂತ್ರವನ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಹೇಳಲಾಗಿದೆ. ಸೊ ಆಪ್ಷನ್ ಎ ಲುಮ್ಸ್ನೆಟ್, ಆಪ್ಷನ್ ಬಿ ಬ್ಲೂಮ್, ಆಪ್ಷನ್ ಸಿ SL ಪ್ರೆಸ್ಸಿ, ಆಪ್ಷನ್ ಡಿ BF ಸ್ಕಿನ್ನರ್. ಸೊ ಶಿಕ್ಷಣದಲ್ಲಿ ಬೋಧನಾ ಯಂತ್ರವನ್ನ ಅಭಿವೃದ್ಧಿಪಡಿಸಿದವರು ಯಾರಂತಂದ್ರೆ SL ಪ್ರೆಸ್ಸಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. So Sidney L. Pressey was American psychologist who is credited with developing the first teaching machine in the year 1920. ಸೊ ಇಯರ್ ಅನ್ನ ಕೂಡ ನೆನಪಿಡಬೇಕು. ಈ ಒಂದು ಬೋಧನಾ ಯಂತ್ರವನ್ನ 1920ರಲ್ಲಿ ಕಂಡುಹಿಡಿಯಲಾಯಿತು. ದ ಟೀಚಿಂಗ್ ಮಷಿನ್ ವಾಸ್ ಅನ್ ಅರ್ಲಿ ಫ್ರಮ್ ಕಂಪ್ಯೂಟರ್ ಬೇಸ್ಡ್ ಲರ್ನಿಂಗ್ and it was used for mechanical devices to present questions and exercises to the students and also provide feedback. ಸೊ ಈ ಯಂತ್ರವನ್ನ ಬಳಸಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನ ನೀಡಲಾಗ್ತಿತ್ತು ಮತ್ತೆ ಅಸೈನ್ಮೆಂಟ್ ಅನ್ನ ನೀಡಲಾಗ್ತಿತ್ತು. ಸೊ ಅದರ ಜೊತೆಗೆ ವಿದ್ಯಾರ್ಥಿಗಳಿಂದ ಪ್ರತಿಕ್ರಿಯೆಯನ್ನ ಕೂಡ ಪಡೆಯಲು ಇದು ಸಹಾಯ ಮಾಡ್ತಾ ಇತ್ತು. ಸೊ ಕ್ವೆಶ್ಚನ್ ನಂಬರ್ 7, ಐಡೆಂಟಿಫೈ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪ್ರಯಾರಿಟಿ ಇನ್ ಸಿಸ್ಟಮ್ ಆಫ್ ಎಜುಕೇಶನ್? ಶಿಕ್ಷಣ ವ್ಯವಸ್ಥೆಯಲ್ಲಿ ಆದ್ಯತೆಯ ಸರಿಯಾದ ಅನುಕ್ರಮವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸ್ಟೂಡೆಂಟ್, ಟೀಚಿಂಗ್ ಮೆಥಡ್, ಏಮ್ಸ್ ಆಫ್ ಎಜುಕೇಶನ್, ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್. ಸೊ ಇಲ್ಲಿ ಒಂದು ಸರಿಯಾದ ಆರ್ಡರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿದೆ. ಸೊ ಮೊದಲಿಗೆ ಏಮ್ಸ್ ಆಫ್ ಎಜುಕೇಶನ್, ದೆನ್ ಸ್ಟೂಡೆಂಟ್, ದೆನ್ ಟೀಚರ್, then teaching learning material, and at the end teaching method. So option C is correct answer. Question number 8, to make use of previously learned material in new situation is? ಈ ಹಿಂದೆ ಕಲಿತ ವಿಷಯವನ್ನ ಹೊಸ ಪರಿಸ್ಥಿತಿಯಲ್ಲಿ ಬಳಸುವುದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಕಾಂಪ್ರಿಹೆನ್ಷನ್, ಗ್ರಹಿಕೆ, ಆಪ್ಷನ್ ಬಿ ಅಪ್ಲಿಕೇಶನ್, ಆಪ್ಷನ್ ಸಿ ನಾಲೆಜ್, ಜ್ಞಾನ, ಆಪ್ಷನ್ ಡಿ ಅನಲೈಸಿಸ್, ವಿಶ್ಲೇಷಣೆ. ಸೊ ಈ ಹಿಂದೆ ಕಲಿತ ವಿಷಯವನ್ನ ಹೊಸ ಪರಿಸ್ಥಿತಿಯಲ್ಲಿ ನಾವು ಬಳಸುವುದಕ್ಕೆ ಅಪ್ಲಿಕೇಶನ್ ಅಂತ ಹೇಳ್ತಾ ಇದ್ದೀವಿ. ಸೊ here we are going to use already learned material which is known as in new situation, it is known as the application. Option B is the right answer. Question number 9, which of the following activities can help a teacher inculcate social and moral values among the students? ಈ ಕೆಳಗಿನ ಯಾವ ಚಟುವಟಿಕೆಯು ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸಲು ಶಿಕ್ಷಕರಿಗೆ ಸಹಾಯ ಮಾಡ್ತಾ ಇದೆ? ಆಪ್ಷನ್ ಎ ಡೆಲಿವರಿಂಗ್ ಲೆಕ್ಚರ್ಸ್ ಆನ್ ವ್ಯಾಲ್ಯೂಸ್, ಮೌಲ್ಯಗಳನ್ನ ಕುರಿತು ಉಪನ್ಯಾಸ ನೀಡುವುದರಿಂದ. ಆಪ್ಷನ್ ಬಿ ಶೋವಿಂಗ್ ಟಿವಿ ಪ್ರೋಗ್ರಾಮ್ಸ್, ಟಿವಿ ಕಾರ್ಯಕ್ರಮಗಳನ್ನ ತೋರಿಸುವುದರಿಂದ. ಆಪ್ಷನ್ ಸಿ ಇನ್ವಾಲ್ವಿಂಗ್ ಸ್ಟೂಡೆಂಟ್ಸ್ ಆಕ್ಟಿವ್ಲಿ ಇನ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ವಿದ್ಯಾರ್ಥಿಗಳನ್ನು ಸಹಪಠ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸುವುದರಿಂದ. ಆಪ್ಷನ್ ಡಿ ಅಬ್ಸರ್ವಿಂಗ್ ರಿಲಿಜಿಯಸ್ ಫೆಸ್ಟಿವಲ್ಸ್, ಧಾರ್ಮಿಕ ಹಬ್ಬಗಳನ್ನ ಆಚರಿಸುವುದರಿಂದ. ಸೊ ಯಾವ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳಲ್ಲಿ ಈ ಒಂದು ಸಾಮಾಜಿಕ ಮತ್ತೆ ನೈತಿಕ ಮೌಲ್ಯಗಳನ್ನ ಬೆಳೆಸಬಹುದು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವಿದ್ಯಾರ್ಥಿಗಳನ್ನ ಸಹಪಠ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳುವುದರಿಂದ ಅವರಲ್ಲಿ ಸಾಮಾಜಿಕ ಮತ್ತೆ ನೈತಿಕ ಮೌಲ್ಯಗಳನ್ನು ನಾವು ಬೆಳೆಸಬಹುದು. ಸೊ ಸ್ಟೂಡೆಂಟ್ ಶುಡ್ ಇನ್ವಾಲ್ವ್ ಇನ್ co-curricular activities, it will help them to develop moral and social values. Question number 10, I believe I can solve this problem, Priya declared. I have successfully tackled similar problems in the past. Priya is demonstrating which of the following? ಸೊ ಇಲ್ಲಿ ಪ್ರಿಯಾ ಅಂತ ಒಬ್ಳು ಹುಡುಗಿದಾಳೆ, ಅವಳು ಏನು ಹೇಳ್ತಿದ್ದಾಳೆ ಅಂತಂದ್ರೆ, ನಾನು ಈ ಸಮಸ್ಯೆಯನ್ನು ಪರಿಹರಿಸಬಲ್ಲೆ ಎಂದು ನಾನು ನಂಬುತ್ತೇನೆ, ಏಕೆಂದರೆ ನಾನು ಹಿಂದೆಯೂ ಈ ರೀತಿಯ ಸಮಸ್ಯೆಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದೇನೆ. ಹಾಗಾದ್ರೆ ಪ್ರಿಯಾ ಇಲ್ಲಿ ಯಾವುದನ್ನ ಪ್ರದರ್ಶಿಸ್ತಾ ಇದ್ದಾಳೆ? ಆಪ್ಷನ್ ಎ ಹೈ ಸೆಲ್ಫ್ ಎಸ್ಟೀಮ್, ಹೆಚ್ಚಿನ ಸ್ವಾಭಿಮಾನ. ಆಪ್ಷನ್ ಬಿ ಹೈ ಲೆವೆಲ್ಸ್ ಆಫ್ ಎಂಪತಿ, ಉನ್ನತ ಮಟ್ಟದ ಅನುಭೂತಿ. ಆಪ್ಷನ್ ಸಿ ಹೈ ಸೆಲ್ಫ್ ಎಫಿಕಸಿ, ಹೆಚ್ಚಿನ ಸ್ವಯಂ ಪರಿಣಾಮಕಾರಿತ್ವ.
ಆಪ್ಷನ್ ಡಿ ಲೋ ಸೆಲ್ಫ್ ಎಫಿಕಸಿ, ಕಡಿಮೆ ಸ್ವಯಂ ಪರಿಣಾಮಕಾರಿತ್ವ. ಹಿಯರ್ ದ ರೈಟ್ ಆನ್ಸರ್ ಇಸ್ option A, high self esteem, because very confidently she is telling that I believe I can solve this problem because already she is having experience. So ಇಲ್ಲಿ ಪ್ರಿಯಾಗೆ ಆಲ್ರೆಡಿ ಅನುಭವ ಇರುವುದರಿಂದ ಇಂತಹ ಸಮಸ್ಯೆಗಳನ್ನು ಅವಳು ಸಾಲ್ವ್ ಮಾಡಿರೋದ್ರಿಂದ ಹೆಚ್ಚು ಆತ್ಮವಿಶ್ವಾಸದಿಂದ ನಾನು ಇಂಥ ಸಮಸ್ಯೆಗಳನ್ನ ಈ ಸಮಸ್ಯೆಯನ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸೊ ಇದು ಅವಳ ಸ್ವಾಭಿಮಾನವನ್ನ ತೋರಿಸ್ತಾ ಇದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. So now let us move to the next question. In which level of teaching the learner gets an opportunity to discriminate at length between positive and negative exemplars of concepts? So ಯಾವ ಹಂತದ ಬೋಧನೆಯಲ್ಲಿ ಪರಿಕಲ್ಪನೆಗಳ ಧನಾತ್ಮಕ ಮತ್ತು ಋಣಾತ್ಮಕ ಮಾದರಿಗಳ ನಡುವೆ ದೀರ್ಘವಾಗಿ ತಾರತಮ್ಯ ಮಾಡಲು ಕಲಿಯುವವರಿಗೆ ಅವಕಾಶ ಸಿಗ್ತಾ ಇದೆ? Yes, here the answer options are option A, memory level, option B, understanding level, option C, reflective level, option D, autonomous development level. ಸ್ಮರಣೀಯ ಮಟ್ಟ, ಅರ್ಥ ಮಾಡಿಕೊಳ್ಳುವ ಮಟ್ಟ, ಪ್ರತಿಫಲನ ಮಟ್ಟ, ಸ್ವಾಯತ್ತ ಅಭಿವೃದ್ಧಿ ಮಟ್ಟ. Yes, here the right answer for this question is option B, understanding level. ಸೊ ಏಕೆಂದ್ರೆ ಇಲ್ಲಿ ವಿದ್ಯಾರ್ಥಿ ಏನ್ ಮಾಡ್ತಾ ಇದ್ದಾನೆ, ವಿಷಯವನ್ನ ಅರ್ಥ ಮಾಡಿಕೊಂಡು ಅದರ ನಡುವೆ ಇರುವ ತಾರತಮ್ಯವನ್ನ ಲೆಕ್ಕ ಮಾಡ್ತಾ ಇದ್ದಾನೆ. ಸೊ ಹಿಯರ್ ಸ್ಟೂಡೆಂಟ್ ಇಸ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ದೆನ್ ಈಸ್ ಗೋಯಿಂಗ್ ಟು ಡಿಸ್ಕ್ರಿಮಿನೇಟ್ ಇಟ್. ಸೊ ಇಟ್ ಇಸ್ ರಿಲೇಟೆಡ್ ಟು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್. ಸೊ ಇದು ಅರ್ಥ ಮಾಡಿಕೊಳ್ಳುವ ಮಟ್ಟಕ್ಕೆ ಸಂಬಂಧಿಸಿದೆ. ಎಸ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ದ ಟೀಚಿಂಗ್ ಅಟ್ ದ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇಟ್ ಈಸ್ ಆಫ್ ಹೈಯರ್ ಕ್ವಾಲಿಟಿ ದ್ಯಾನ್ ಮೆಮೊರಿ ಲೆವೆಲ್. ಇದು ಮೆಮೊರಿ ಮಟ್ಟಕ್ಕಿಂತ ಉನ್ನತ ಮಟ್ಟದ್ದಾಗಿದೆ. It is more useful and thoughtful from the point of view of mental capability. ಸೊ ಇಲ್ಲಿ ವಿಷಯವನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳೋದ್ರಿಂದ ಇದು ಹೆಚ್ಚು ಉಪಯುಕ್ತ ಕೂಡ ಆಗಿದೆ. ಕ್ವೆಶ್ಚನ್ ನಂಬರ್ 12. Attitudes, values and interests are reflected by. ವರ್ತನೆಗಳು, ಮೌಲ್ಯಗಳು ಮತ್ತೆ ಆಸಕ್ತಿಗಳು ಇವುಗಳಿಂದ ಪ್ರತಿಬಿಂಬಿತವಾಗ್ತಾ ಇವೆ. ಆಪ್ಷನ್ ಎ ಕಾಗ್ನಿಟಿವ್ ಡೊಮೇನ್, ಅರಿವಿನ ಡೊಮೇನ್. ಆಪ್ಷನ್ ಬಿ ಅಫೆಕ್ಟಿವ್ ಡೊಮೇನ್, ಪರಿಮಾಣಾತ್ಮಕ ಡೊಮೇನ್. ಆಪ್ಷನ್ ಸಿ ಸೈಕೋಮೋಟರ್ ಡೊಮೇನ್. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಅಫೆಕ್ಟಿವ್ ಡೊಮೇನ್, ಪರಿಮಾಣಾತ್ಮಕ ಡೊಮೇನ್. Question number 13. The rules of presenting the contents to make them easy are called. ವಿಷಯಗಳನ್ನು ಸುಲಭವಾಗುವಂತೆ ಪ್ರಸ್ತುತಪಡಿಸುವ ನಿಯಮಗಳನ್ನ ಏನಂತ ಕರಿತೀವಿ? ಸೊ ಶಿಕ್ಷಕರು ವಿಷಯವನ್ನ ಸರಳವಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸಲು ಪ್ರಯತ್ನವನ್ನು ಪಡ್ತಾರೆ. ಇಂತಹ ನಿಯಮಗಳಿಗೆ ನಾವು ಏನಂತ ಕರಿತೀವಿ? ಆಪ್ಷನ್ ಎ ಮೆಥಡ್ಸ್ ಆಫ್ ಟೀಚಿಂಗ್, ಬೋಧನಾ ವಿಧಾನಗಳು. ಆಪ್ಷನ್ ಬಿ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್, ಬೋಧನೆಯ ಸೂತ್ರಗಳು. ಆಪ್ಷನ್ ಸಿ ಟೆಕ್ನಿಕ್ಸ್ ಆಫ್ ಟೀಚಿಂಗ್, ಬೋಧನಾ ತಂತ್ರಗಳು. ಆಪ್ಷನ್ ಡಿ ಟೀಚಿಂಗ್ ಸ್ಟ್ರಾಟಜೀಸ್, ಬೋಧನಾ ತಂತ್ರಗಳು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ದೀಸ್ ಆರ್ ನೋನ್ ಆಸ್ ದಿ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್, ಬೋಧನೆಯ ಸೂತ್ರಗಳು. So the maxims of teaching are guiding principles that help educators create effective and engaging learning experiences. So ಈ maxims of teaching ಬೋಧನೆಯ ಸೂತ್ರಗಳು ಅಂತಂದ್ರೆ ಇವು ಶಿಕ್ಷಕರಿಗೆ ಬೋಧನೆಯನ್ನು ಅತಿ ಸರಳವಾಗಿಸಲು ಮತ್ತೆ ಪರಿಣಾಮಕಾರಿಯನ್ನಾಗಿಸಲು ಸಹಾಯ ಮಾಡ್ತಾ ಇವೆ. ಕ್ವೆಶ್ಚನ್ ನಂಬರ್ 14. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಮೀನ್, ಕಲಿಕೆಯ ಉದ್ದೇಶಗಳ ಅರ್ಥ. ಆಪ್ಷನ್ ಎ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಕಲಿಕೆಯ ಅನುಭವ. ಆಪ್ಷನ್ ಬಿ ಕನ್ಸೈಸ್ ಔಟ್ಕಮ್, ಸಂಕ್ಷಿಪ್ತ ಫಲಿತಾಂಶ. ಆಪ್ಷನ್ ಸಿ ಅಕಾಡೆಮಿಕ್ ಅಚೀವ್ಮೆಂಟ್, ಶೈಕ್ಷಣಿಕ ಸಾಧನೆ. ಆಪ್ಷನ್ ಡಿ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್, ಉದ್ದೇಶಿತ ಕಲಿಕೆಯ ಫಲಿತಾಂಶಗಳು. ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಅಂದ್ರೆ ಕಲಿಕೆಯ ಉದ್ದೇಶಗಳ ಅರ್ಥ ಏನು? ಸೊ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಮೀನ್ಸ್ ದೀಸ್ ಆರ್ ದಿ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್ ಬೈ ದ ಟೀಚರ್. ಸೊ ಇಲ್ಲಿ ಕಲಿಕೆ ಉದ್ದೇಶಗಳಂತಂದ್ರೆ ಈ ಶಿಕ್ಷಕರು ಯಾವ ಉದ್ದೇಶಗಳ ಆಧಾರದ ಮೇಲೆ, ಸೊ ಯಾವ ಉದ್ದೇಶಗಳನ್ನ ಅಥವಾ ಏನೋ ಒಂದು ಫಲಿತಾಂಶವನ್ನ ವಿದ್ಯಾರ್ಥಿಗಳಿಂದ ಬಯಸ್ತಾ ಇದ್ದಾರೆ, ಇದಕ್ಕೆ ನಾವು ಕಲಿಕಾ ಉದ್ದೇಶಗಳಂತ ಕರಿತೀವಿ. ಸೊ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಡಿಸ್ಕ್ರೈಬ್ ವಾಟ್ ಅನ್ ಇನ್ಸ್ಟ್ರಕ್ಟರ್ ಆರ್ ಪ್ರೋಗ್ರಾಮ್ ಏಮ್ ಟು ಡೂ. This course will expose students to the major communication technologies used in the education field. So ಇಲ್ಲಿ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಕಲಿಕಾ ಉದ್ದೇಶಗಳು ಅಂತಂದ್ರೆ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಒಂದು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 15. ಪ್ರಯರ್ ಟು ಟೀಚಿಂಗ್ ದ ಟೀಚರ್ ಡಸ್. ಕಲಿಸುವ ಮೊದಲು ಶಿಕ್ಷಕರು ಏನೆಲ್ಲ ವಿಷಯಗಳನ್ನ ಗಮನ ಹರಿಸಬೇಕಾಗ್ತದೆ? ಆಪ್ಷನ್ ಎ ಐಡೆಂಟಿಫಿಕೇಶನ್ ಆಫ್ ಆಬ್ಜೆಕ್ಟಿವ್, ಉದ್ದೇಶಗಳ ಗುರುತಿಸುವಿಕೆ.
ಆಪ್ಷನ್ ಬಿ ಪ್ರಿಪರೇಷನ್ ಆಫ್ ಟೀಚಿಂಗ್ ಲೆಸನ್ ಪ್ಲಾನ್, ಬೋಧನಾ ಪಾಠ ಯೋಜನೆಯನ್ನು ಸಿದ್ಧಪಡಿಸುವುದು. ಆಪ್ಷನ್ ಸಿ ನೋ ದ ಇಂಟ್ರೆಸ್ಟ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಆಸಕ್ತಿಯನ್ನು ತಿಳಿದುಕೊಳ್ಳುವುದು. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಎಸ್ ಹಿಯರ್ ಯಾವಾಗಲೂ ಕೂಡ ಶಿಕ್ಷಕರು ಪಾಠವನ್ನು ಆರಂಭ ಮಾಡೋಕ್ಕಿಂತ ಮೊದಲು ಕಲಿಸುವುದಕ್ಕಿಂತ ಮೊದಲು ಅವರ ಉದ್ದೇಶಗಳನ್ನು ಕೂಡ ಗುರುತಿಸಬೇಕು, ಪಾಠ ಯೋಜನೆಯನ್ನು ಕೂಡ ಮಾಡ್ಕೊಳ್ಬೇಕು, ಸೊ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕೂಡ ತಿಳಿದುಕೊಳ್ಬೇಕು. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ, ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. ಆಲ್ ಆಫ್ ದ ಅಬೌವ್ ಆರ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 16, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಅಪ್ರೋಪ್ರಿಯೇಟ್ ಟೂಲ್ ಫಾರ್ ಫಾರ್ಮೇಟಿವ್ ಅಸೆಸ್ಮೆಂಟ್? ಈ ಕೆಳಗಿನವುಗಳಲ್ಲಿ ಯಾವುದು ರಚನಾತ್ಮಕ ಮೌಲ್ಯಮಾಪನಕ್ಕೆ ಸೂಕ್ತವಾದ ಸಾಧನ ಆಗಿಲ್ಲ? ಎಸ್, ಆಪ್ಷನ್ ಎ ಅಸೈನ್ಮೆಂಟ್, ನಿಯೋಜನಾ ಕಾರ್ಯ. ಆಪ್ಷನ್ ಬಿ ಓರಲ್ ಕ್ವಶನ್ಸ್, ಮೌಖಿಕ ಪ್ರಶ್ನೆಗಳು. ಆಪ್ಷನ್ ಸಿ ಟರ್ಮ್ ಟೆಸ್ಟ್, ಅವಧಿ ಪರೀಕ್ಷೆ. ಆಪ್ಷನ್ ಡಿ ಕ್ವಿಜ್ ಗೇಮ್ಸ್, ರಸಪ್ರಶ್ನೆ ಮತ್ತು ಆಟಗಳು. Yes, here the right answer is option C, term test. It is not an appropriate tool for formative assessment. So ಇದು ಟರ್ಮ್ ಟೆಸ್ಟ್ ಏನಿದೆ ಇದು ಈ ಒಂದು ರಚನಾತ್ಮಕ ಮೌಲ್ಯಮಾಪನಕ್ಕೆ ಸರಿಯಾದ ಉದಾಹರಣೆ ಆಗಿಲ್ಲ. So formative assessment, it is a type of assessment that refers to monitor the child progress ಥ್ರೂಔಟ್ ದ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೊಸೆಸ್. ಸೊ ಈ ಒಂದು ರಚನಾತ್ಮಕ ಮೌಲ್ಯಮಾಪನ ಫಾರ್ಮೇಟಿವ್ ಇವ್ಯಾಲ್ಯುವೇಷನ್ನಲ್ಲಿ ವಿದ್ಯಾರ್ಥಿಗಳನ್ನ ಯಾವುದೇ ಒಂದು ಕೋರ್ಸ್ನ ಆರಂಭದಿಂದ ಹಿಡಿದು ಕೋರ್ಸ್ನ ಕೊನೆಯವರೆಗೂ ಕೂಡ ನಿರಂತರವಾಗಿ ಮೌಲ್ಯಮಾಪನ ಮಾಡಲಾಗುತ್ತೆ. ಅದರಲ್ಲಿ ಟರ್ಮ್ ಟೆಸ್ಟ್ ಅಂದಾಗ ಇದನ್ನು ಕೇವಲ ಆ ಕೋರ್ಸ್ನ ಎಂಡ್ಗೆ ಮಾಡಲಾಗುತ್ತೆ. ಹಾಗಾಗಿ ಇದು ರಚನಾತ್ಮಕ ಮೌಲ್ಯಮಾಪನದ ಒಂದು ಭಾಗ ಆಗಿಲ್ಲ. ಕ್ವೆಶ್ಚನ್ ನಂಬರ್ 17, a teacher wants the gifted children of her class to achieve their potential. Which of the following should she not do to achieve her objective? ಒಬ್ಬ ಶಿಕ್ಷಕರಿದ್ದಾರೆ, ತನ್ನ ತರಗತಿಯಲ್ಲಿ ಪ್ರತಿಭಾನ್ವಿತ ಮಕ್ಕಳಿದ್ದಾರೆ, ಅವರ ಸಾಮರ್ಥ್ಯವನ್ನು ಹೆಚ್ಚಿಸಬೇಕೆಂದು ಶಿಕ್ಷಕರು ಬಯಸ್ತಾ ಇದ್ದಾರೆ. ಹಾಗಾದರೆ ಅವನು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಮಾಡಬಾರ್ದು? ಆಪ್ಷನ್ ಎ ಟೀಚ್ ದಮ್ ಟು ಎಂಜಾಯ್ ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸ್. ಗಿಫ್ಟೆಡ್ ಚಿಲ್ಡ್ರನ್ಗೆ ಅಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಕಾಡೆಮಿಕೇತರ ಚಟುವಟಿಕೆಗಳನ್ನ ಆನಂದಿಸಲು ಅವರಿಗೆ ಕಲಿಸಬೇಕು. ಆಪ್ಷನ್ ಬಿ ಟೀಚ್ ದಮ್ ಟು ಮ್ಯಾನೇಜ್ ಸ್ಟ್ರೆಸ್, ಒತ್ತಡವನ್ನು ನಿರ್ವಹಿಸಲು ಅವರಿಗೆ ಕಲಿಸಬೇಕು. ಆಪ್ಷನ್ ಸಿ ಸೆಗ್ರಿಗೇಟ್ ದೆಮ್ ಫ್ರಮ್ ದೇರ್ ಪಿಯರ್ಸ್ ಫ್ರಮ್ ಸ್ಪೆಷಲ್ ಅಟೆನ್ಷನ್. ಸೊ ಅವರಿಗೆ ವಿಶೇಷ ಗಮನವನ್ನು ನೀಡಲು ಅವರನ್ನು ಗೆಳೆಯರಿಂದ ಪ್ರತ್ಯೇಕಿಸಬೇಕು. ಆಪ್ಷನ್ ಡಿ ಚಾಲೆಂಜ್ ದೆಮ್ ಟು ಎನ್ಹಾನ್ಸ್ ದೇರ್ ಕ್ರಿಯೇಟಿವಿಟಿ, ಅವರ ಸೃಜನಶೀಲತೆಯನ್ನು ಹೆಚ್ಚಿಸಲು ಅವರಿಗೆ ಸವಾಲನ್ನು ಹಾಕುವುದು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಸೊ ಅವರ ಇಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಬೇರೆ ವಿದ್ಯಾರ್ಥಿಗಳಿಂದ ಇಲ್ಲಿ ಶಿಕ್ಷಕರು ಪ್ರತ್ಯೇಕ ಮಾಡಬಾರ್ದು. ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ. ಟೀಚರ್ ಶುಡ್ ನಾಟ್ ಸೆಗ್ರಿಗೇಟ್ ದ ಸ್ಟೂಡೆಂಟ್ಸ್ ಫ್ರಮ್ ದೇರ್ ಫ್ರೆಂಡ್ಸ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. Now question number 18, which among the following can best be used as asynchronous teaching aid? ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಾವು asynchronous teaching aid ಆಗಿ ಬಳಕೆ ಮಾಡ್ತಾ ಇದ್ದೀವಿ? ಸ್ಕೈಪ್, ಬ್ಲಾಗ್, ಫೇಸ್ಬುಕ್ ಪೋಸ್ಟ್, ಆನ್ಲೈನ್ ಚಾಟ್, ಇಮೇಲ್, ಗೂಗಲ್ ಹ್ಯಾಂಗ್ಔಟ್. ಸೊ ಹಿಯರ್ asynchronous teaching aids are blog, Facebook post ಆ್ಯಂಡ್ ಗೂಗಲ್ ಹ್ಯಾಂಗ್ಔಟ್. ಸೊ ಈ ಮೂರು ಕೂಡ ಏನಾಗಿವೆ ಇಲ್ಲಿ ಅಸಿಂಕ್ರನಸ್ ಟೀಚಿಂಗ್ ಏಡ್ಗಳಾಗಿವೆ. ಸ್ಕೈಪ್ ಆಗಿರ್ಬೋದು, ಆನ್ಲೈನ್ ಚಾಟ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಇವು ಸಿಂಕ್ರನಸ್ ಆಗಿವೆ. ಸೊ ಸಿಂಕ್ರನಸ್ ಲರ್ನಿಂಗ್ ರೆಫರ್ಸ್ ಟು ಇನ್ಸ್ಟ್ರಕ್ಟರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಗ್ಯಾದರಿಂಗ್ ಅಟ್ ದ ಸೇಮ್ ಟೈಮ್. ಸೊ ಇಲ್ಲಿ ಸಿಂಕ್ರನಸ್ ಟೀಚಿಂಗ್ ಏಡ್ನಲ್ಲಿ ಏನಾಗ್ತಾ ಇದೆ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರು ಕೂಡ ಒಂದೇ ಸಮಯಕ್ಕೆ ಸೇರ್ತಾ ಇದ್ದಾರೆ. ಅದು ವರ್ಚುವಲ್ ಆಗಿರ್ಬೋದು ಅಥವಾ ಫಿಸಿಕಲಿ ಆಗಿರ್ಬೋದು. ಸೊ ಅಸಿಂಕ್ರನಸ್ ಅಂದಾಗ ಇಬ್ಬರು ಬೇರೆ ಬೇರೆ ಟೈಮ್ನಲ್ಲಿ ಇದನ್ನು ಶಿಕ್ಷಕ ಒಂದು ಸಾರಿ ಮಟೀರಿಯಲ್ನ ಕಳಿಸ್ಬೋದು, ವಿದ್ಯಾರ್ಥಿಗಳು ತಮಗೆ ಬೇಕಾದ ಮಟೀರಿಯಲನ್ನು ಫಾಲೋ ಅಪ್ ಮಾಡ್ಬೋದು. ಸೊ ಹೀಗಾಗಿ ಇಲ್ಲಿ ಬ್ಲಾಗ್ ಆಗಿರ್ಬೋದು, ಫೇಸ್ಬುಕ್ ಪೋಸ್ಟ್ ಆಗಿರ್ಬೋದು, ಗೂಗಲ್ ಹ್ಯಾಂಗ್ಔಟ್ ಆಗಿರ್ಬೋದು, ಇವು ಅಸಿಂಕ್ರನಸ್ ಆಗಿವೆ. ಕ್ವೆಶ್ಚನ್ ನಂಬರ್ 19, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಕೀ ಬಿಹೇವಿಯರ್ ಇನ್ ಇಫೆಕ್ಟಿವ್ ಟೀಚಿಂಗ್? ಪರಿಣಾಮಕಾರಿ ಬೋಧನೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಪ್ರಮುಖ ನಡವಳಿಕೆಯಾಗಿದೆ? ಆಪ್ಷನ್ ಎ ಯೂಸಿಂಗ್ ಸ್ಟೂಡೆಂಟ್ ಐಡಿಯಾಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್, ವಿದ್ಯಾರ್ಥಿಗಳ ಆಲೋಚನೆಗಳು ಮತ್ತು ಕೊಡುಗೆಯನ್ನು ಬಳಸುವುದು.
ಆಪ್ಷನ್ ಬಿ ಸ್ಟ್ರಕ್ಚರಿಂಗ್ ರಚನೆ, ಆಪ್ಷನ್ ಸಿ ಇನ್ಸ್ಟ್ರಕ್ಷನಲ್ ವೆರೈಟಿ ಬೋಧನಾ ವೈವಿಧ್ಯತೆ, ಆಪ್ಷನ್ ಡಿ ಕ್ವೆಶ್ಚನಿಂಗ್ ವಿಚಾರಣೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇನ್ಸ್ಟ್ರಕ್ಷನಲ್ ವೆರೈಟಿ ಬೋಧನಾ ವೈವಿಧ್ಯತೆ. Instructional variety use a variety of teaching tools like technology, materials, activities, space and display. So ಇಲ್ಲಿ ಇನ್ಸ್ಟ್ರಕ್ಷನಲ್ ವೆರೈಟಿನಲ್ಲಿ ಏನು ಮಾಡ್ತಾ ಇದೀವಿ ನಾವು, ಬೇರೆ ಬೇರೆ ಬೋಧನಾ ಉಪಕರಣಗಳನ್ನು, ತಂತ್ರಜ್ಞಾನ ಆಗಿರ್ಬೋದು, ಮಟೀರಿಯಲ್ಸ್ ಆಗಿರ್ಬೋದು, ಅಥವಾ ಆಕ್ಟಿವಿಟೀಸ್ ಆಗಿರ್ಬೋದು, ಡಿಸ್ಪ್ಲೇಸ್ ಆಗಿರ್ಬೋದು, ಗೆಸ್ಚರ್, ರಿವಾರ್ಡ್ಸ್ ಇವುಗಳನ್ನೆಲ್ಲ ಬಳಸ್ತಾ ಇದ್ದೀವಿ. ಕ್ವೆಶನ್ ನಂಬರ್ 20, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕನ್ಸಿಡರ್ಡ್ ಅ ಸೈನ್ ಆಫ್ ಮೋಟಿವೇಟೆಡ್ ಟೀಚಿಂಗ್. ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಾವು ಪ್ರೇರೇಪಿತ ಬೋಧನೆಯ ಸಂಕೇತ ಅಂತ ಕರಿತಾ ಇದ್ದೀವಿ. ಆಪ್ಷನ್ ಎ ಸ್ಟೂಡೆಂಟ್ಸ್ ಆಸ್ಕಿಂಗ್ ಕ್ವಶನ್ಸ್, ಪ್ರಶ್ನೆಗಳನ್ನು ಕೇಳುವ ವಿದ್ಯಾರ್ಥಿಗಳು. ಆಪ್ಷನ್ ಬಿ ಮ್ಯಾಕ್ಸಿಮಮ್ ಅಟೆಂಡೆನ್ಸ್ ಆಫ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಗರಿಷ್ಠ ಹಾಜರಾತಿ. ಆಪ್ಷನ್ ಸಿ ಪಿನ್ ಡ್ರಾಪ್ ಸೈಲೆನ್ಸ್ ಇನ್ ದ ಕ್ಲಾಸ್, ತರಗತಿಯಲ್ಲಿ ಪಿನ್ ಡ್ರಾಪ್ ಮೌನ. ಆಪ್ಷನ್ ಡಿ ಸ್ಟೂಡೆಂಟ್ಸ್ ಟೇಕಿಂಗ್ ನೋಟ್ಸ್, ಟಿಪ್ಪಣಿಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು. ಸೊ ಇಲ್ಲಿ ಯಾವುದು ಒಂದು ಮೋಟಿವೇಶನ್ ಟೀಚಿಂಗ್ನ ಒಂದು ಸಂಕೇತ ಆಗಿದೆ ಅಂತ ಹೇಳಿದಾಗ ಇಲ್ಲಿ ಪ್ರಶ್ನೆಗಳನ್ನು ಕೇಳುವ ವಿದ್ಯಾರ್ಥಿಗಳು. ಸೊ ಯಾವಾಗ ವಿದ್ಯಾರ್ಥಿಗಳು ವಿಷಯವನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ, ಅವರು ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಇದು ಒಂದು ಮೋಟಿವೇಶನ್ ಟೀಚಿಂಗ್ನ ಒಂದು ವಿಧಾನವಾಗಿದೆ. ಸೊ ಇಟ್ ಈಸ್ ಅ ಸ್ಟೂಡೆಂಟ್ಸ್ ಆಸ್ಕಿಂಗ್ ಕ್ವಶನ್, ಇಟ್ ಈಸ್ ಅ ಸೈನ್ ಆಫ್ ಮೋಟಿವೇಟೆಡ್ ಟೀಚಿಂಗ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. So question number 21, has chairman of an independent commission on education Jacques Delors report to UNESCO was titled. ಶಿಕ್ಷಣದ ಸ್ವತಂತ್ರ ಆಯೋಗದ ಅಧ್ಯಕ್ಷರಾಗಿ ಜಾಕ್ವೆಸ್ ಡೆಲರ್ಸ್ ಯುನೆಸ್ಕೋಗೆ ನೀಡಿದ ವರದಿಯನ್ನ ಏನೆಂದು ಹೆಸರಿಸಲಾಯಿತು. ಸೊ ಆಪ್ಷನ್ ಎ ಇಂಟರ್ನ್ಯಾಷನಲ್ ಕಮಿಷನ್ ಆನ್ ಎಜುಕೇಶನ್ ರಿಪೋರ್ಟ್, ಆಪ್ಷನ್ ಬಿ ಮಿಲೇನಿಯಂ ಡೆವಲಪ್ಮೆಂಟ್ ರಿಪೋರ್ಟ್, ಆಪ್ಷನ್ ಸಿ ಲರ್ನಿಂಗ್ ದ ಟ್ರೆಜರ್ ವಿದಿನ್, ಆಪ್ಷನ್ ಡಿ ವರ್ಲ್ಡ್ ಡಿಕ್ಲರೇಷನ್ ಆನ್ education for all. Yes, here the correct answer is option C, learning the treasure within. So Jacques Delors report to UNESCO is titled learning the treasure within. So this report was created by International Commission on Education for 21st century. So it is going to explore the essential role of education in fostering lifelong learning. Question number 22, the computer based teaching model has been developed by. ಕಂಪ್ಯೂಟರ್ ಆಧಾರಿತ ಬೋಧನಾ ಮಾದರಿಯನ್ನ ಯಾರು ಅಭಿವೃದ್ಧಿಪಡಿಸಿದರು. ಆಪ್ಷನ್ ಎ ಗಿಲ್ಬರ್ಟ್, ಆಪ್ಷನ್ ಬಿ ಸ್ಟೋಲೋರೋ ಅಂಡ್ ಡೇವಿಸ್, ಆಪ್ಷನ್ ಸಿ ರಾಬರ್ಟ್ ಗಾಗ್ನೆ, ಆಪ್ಷನ್ ಡಿ ಮೆಕ್ನರ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ ಸ್ಟೋಲೋರೋ ಅಂಡ್ ಡೇವಿಸ್. Question number 23, the essence of an effective classroom environment is. ಪರಿಣಾಮಕಾರಿ ತರಗತಿಯ ವಾತಾವರಣದ ಸಾರವೆಂದರೆ. ಆಪ್ಷನ್ ಎ ಅ ವೆರೈಟಿ ಆಫ್ ಟೀಚಿಂಗ್ ಏಡ್ಸ್, ವಿವಿಧ ಬೋಧನಾ ಸಾಧನಗಳು. ಆಪ್ಷನ್ ಬಿ ಲೈವ್ಲಿ ಸ್ಟೂಡೆಂಟ್ ಟೀಚರ್ ಇಂಟರಾಕ್ಷನ್, ಉತ್ಸಾಹಭರಿತ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂವಾದ. ಆಪ್ಷನ್ ಸಿ ಪಿನ್ ಡ್ರಾಪ್ ಸೈಲೆನ್ಸ್, ಪಿನ್ ಡ್ರಾಪ್ ಮೌನ. ಆಪ್ಷನ್ ಡಿ ಸ್ಟ್ರಿಕ್ಟ್ ಡಿಸಿಪ್ಲಿನ್, ಕಟ್ಟುನಿಟ್ಟಾದ ಒಂದು ಶಿಸ್ತು. ಎಸ್, ಪರಿಣಾಮಕಾರಿ ತರಗತಿಯ ವಾತಾವರಣ ಹೇಗಿರುತ್ತೆ ಅಂತಂದ್ರೆ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಇಬ್ಬರು ಕೂಡ ಉತ್ಸಾಹದಿಂದ ಸಂವಾದವನ್ನ ಮಾಡ್ತಾ ಇರ್ತಾರೆ. ದೇರ್ ಇಸ್ ಲೈವ್ಲಿ ಸ್ಟೂಡೆಂಟ್ ಟೀಚರ್ ಇಂಟ್ರಾಕ್ಷನ್ ಇನ್ ಎಫೆಕ್ಟಿವ್ ಕ್ಲಾಸ್ ರೂಮ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಎಸ್, ಕ್ವೆಶ್ಚನ್ ನಂಬರ್ 24, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ GPA. GPA ಪೂರ್ಣ ರೂಪವೇನು. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಗ್ರೇಡ್ ಪಾಯಿಂಟ್ ಆವರೇಜ್. So GPA full form is grade point average. It is a numerical representation of students' academic performance over a specific period, typically in a semester or an academic year. Question number 25, which of the following method should be used by each teacher. ಪ್ರತಿ ಶಿಕ್ಷಕರು ಈ ಕೆಳಗಿನ ಯಾವ ವಿಧಾನವನ್ನ ಬಳಸಬೇಕು. ಆಪ್ಷನ್ ಎ ಅನಲೈಟಿಕಲ್ ಸಿಂಥೆಟಿಕ್, ಆಪ್ಷನ್ ಬಿ ವಿಶ್ಲೇಷಣಾತ್ಮಕ ಸಂಶ್ಲೇಷಿತ, ಆಪ್ಷನ್ ಬಿ ಸಿಂಥೆಟಿಕ್ ಅನಲೈಟಿಕಲ್ ಸಂಶ್ಲೇಷಿತ ವಿಶ್ಲೇಷಣಾತ್ಮಕ, ಆಪ್ಷನ್ ಸಿ ಓನ್ಲಿ ಅನಲೈಟಿಕಲ್ ವಿಶ್ಲೇಷಣಾತ್ಮಕ ಮಾತ್ರ, ಆಪ್ಷನ್ ಡಿ ಓನ್ಲಿ ಸಿಂಥೆಟಿಕ್ ಮಾತ್ರ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಅನಲೈಟಿಕಲ್ ಸಿಂಥೆಟಿಕ್ ವಿಶ್ಲೇಷಣಾತ್ಮಕ ಸಂಶ್ಲೇಷಿತ.
Yes, let us move to the question number 26. Which of the following reflects the nature of teaching? ಈ ಕೆಳಗಿನವುಗಳಲ್ಲಿ ಯಾವುದು ಬೋಧನೆಯ ಸ್ವರೂಪವನ್ನು ಪ್ರತಿಬಿಂಬಿಸುತ್ತದೆ? Yes, here the right answer is option C. Teaching is an art as well as science. ಈ ಒಂದು ಬೋಧನೆಯು ಕಲೆಯೂ ಕೂಡ ಆಗಿದೆ ಮತ್ತೆ ವಿಜ್ಞಾನವೂ ಕೂಡ ಆಗಿದೆ. Question number 27. At which of the following teaching levels classroom environment is required to be sufficiently open and independent? ಸೊ ಈ ಕೆಳಗಿನ ಯಾವ ಬೋಧನಾ ವಿಧಾನಗಳಲ್ಲಿ ತರಗತಿಯ ವಾತಾವರಣವು ಮುಕ್ತ ಮತ್ತು ಸ್ವತಂತ್ರವಾಗಿರಬೇಕು? ಸೊ ಹಿಯರ್ ಆಪ್ಷನ್ ಎ ಮೆಮೊರಿ ಲೆವೆಲ್, ಆಪ್ಷನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಆಪ್ಷನ್ ಸಿ ರಿಫ್ಲೆಕ್ಟಿವ್ ಲೆವೆಲ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರಿಫ್ಲೆಕ್ಟಿವ್ ಲೆವೆಲ್. ಸೊ ಈ ಒಂದು ಪ್ರತಿಫಲಿತ ಹಂತದಲ್ಲಿ ತರಗತಿಯ ವಾತಾವರಣವು ಮುಕ್ತವಾಗಿರಬೇಕು ಮತ್ತೆ ಸ್ವತಂತ್ರವಾಗಿರಬೇಕು. So in reflective level of teaching, the classroom environment should be independent and open. Question number 28. To make use of previously learned material in new situation is, ಹೊಸ ಪರಿಸ್ಥಿತಿಯಲ್ಲಿ ಹಿಂದೆ ಕಲಿತ ವಿಷಯವನ್ನ ಬಳಸುವುದಕ್ಕೆ ಏನಂತ ಕರಿತೀವಿ? ಕಾಂಪ್ರಿಹೆನ್ಷನ್ ಗ್ರಹಿಕೆ, ಅಪ್ಲಿಕೇಶನ್, ನಾಲೆಜ್ ಜ್ಞಾನ, ಅನಲೈಸಿಸ್ ವಿಶ್ಲೇಷಣೆ. Yes, here the right answer is option B. It is known as the application. So ಹಿಂದೆ ಕಲಿತ ವಿಷಯವನ್ನ ಹೊಸ ತರಗತಿಯಲ್ಲಿ ಬಳಸುವುದಕ್ಕೆ ಅಪ್ಲಿಕೇಶನ್ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ 29. attitudes, values and interests are reflected by. ವರ್ತನೆಗಳು, ಮೌಲ್ಯಗಳು ಮತ್ತೆ ಆಸಕ್ತಿಗಳು ಯಾವ ಒಂದು ಡೊಮೇನ್ ನಲ್ಲಿ ಪ್ರತಿಫಲಿಸ್ತಾ ಇವೆ ಅಂತಂದ್ರೆ ಆಪ್ಷನ್ ಬಿ ಅಫೆಕ್ಟಿವ್ ಡೊಮೇನ್, ಪರಿಣಾಮಕಾರಿ ಡೊಮೇನ್. ಸೊ ಕ್ವೆಶ್ಚನ್ ನಂಬರ್ 30. ಅನಲೈಸಿಸ್ ಮೀನ್ಸ್, ವಿಶ್ಲೇಷಣೆ ಅಂದ್ರೆ ಆಪ್ಷನ್ ಎ ಅಬಿಲಿಟಿ ಟು ಬ್ರೇಕ್ ಅ ಪ್ರಾಬ್ಲಮ್ ಇನ್ ಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟ್ಸ್, ಸಮಸ್ಯೆಯನ್ನು ಅದರ ಘಟಕಗಳ ಭಾಗಗಳನ್ನಾಗಿ ಒಡೆಯುವ ಸಾಮರ್ಥ್ಯ. ಆಪ್ಷನ್ ಬಿ ಟು ಕಂಬೈನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟ್ಸ್, ಘಟಕ ಭಾಗಗಳನ್ನು ಸಂಯೋಜಿಸುವುದು. ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ. ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. ಸೊ ಮೇಲಿನ ಯಾವುದು ಅಲ್ಲ. ಸೊ ಅನಲೈಸಿಸ್ ಮೀನ್ಸ್ ಇಟ್ ಈಸ್ ಅನ್ ಅಬಿಲಿಟಿ ಟು ಬ್ರೇಕ್ ಅ ಪ್ರಾಬ್ಲಮ್ ಇನ್ ಟು ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟ್ಸ್. ಸೊ ಇಲ್ಲಿ ವಿಶ್ಲೇಷಣೆ ಅಂತಂತಂದ್ರೆ ಯಾವುದೇ ಒಂದು ಸಮಸ್ಯೆಯನ್ನ ಅದನ್ನ ವಿಭಿನ್ನ ಬೇರೆ 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 ಘಟಕಗಳನ್ನ ಸಣ್ಣ ಸಣ್ಣ ಘಟಕಗಳನ್ನಾಗಿ ವಿಭಾಗ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಏನಂತೀವಿ? ವಿಶ್ಲೇಷಣೆ. ಕ್ವೆಶ್ಚನ್ ನಂಬರ್ 31. ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಮಿಡಿಯೇಟ್ ಔಟ್ಕಮ್ ಆಫ್ ಟೀಚಿಂಗ್ ಈಸ್, ಬೋಧನೆಯ ಅತ್ಯಂತ ನಿರೀಕ್ಷಿತ ತಕ್ಷಣದ ಫಲಿತಾಂಶ ಯಾವುದು? ಆಪ್ಷನ್ ಎ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ಸ್ಟೂಡೆಂಟ್ಸ್ ಇನ್ ಅ ಡಿಸೈರೇಬಲ್ ಡಿರೆಕ್ಷನ್, ಅಪ್ರೇಕ್ಷಣೀಯ ದಿಕ್ಕಿನಲ್ಲಿ ವಿದ್ಯಾರ್ಥಿಗಳ ನಡವಳಿಕೆಯಲ್ಲಿನ ಬದಲಾವಣೆಗಳು. ಆಪ್ಷನ್ ಬಿ ಡೆವಲಪ್ಮೆಂಟ್ ಆಫ್ ಟೋಟಲ್ ಪರ್ಸನಾಲಿಟಿ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಒಟ್ಟು ವ್ಯಕ್ತಿತ್ವದ ಅಭಿವೃದ್ಧಿ. ಆಪ್ಷನ್ ಸಿ ಬಿಲ್ಡಿಂಗ್ ಕ್ಯಾರೆಕ್ಟರ್ಸ್ ಆಫ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಪಾತ್ರಗಳನ್ನು ನಿರ್ಮಿಸುವುದು. ಆಪ್ಷನ್ ಡಿ ಗೆಟ್ಟಿಂಗ್ ಸೆಲೆಕ್ಟೆಡ್ ಫಾರ್ ಎ ಸೂಟೇಬಲ್ ಜಾಬ್. ಸೊ ಇಲ್ಲಿ ಬೋಧನೆಯ ಒಂದು ಅತ್ಯಂತ ನಿರೀಕ್ಷಿತ ತಕ್ಷಣದ ಫಲಿತಾಂಶ ಅಂತ ಹೇಳಿದ್ದಾರೆ. ಸೊ ಹಾಗೆ ನೋಡಿದ್ರೆ ಎಲ್ಲ ಆಪ್ಷನ್ಗಳು ಕೂಡ ಬೋಧನೆಯ ಫಲಿತಾಂಶಗಳಂತೆ ಅನಿಸ್ತವೆ. ಆದರೆ ಇಲ್ಲಿ ಅತ್ಯಂತ ತಕ್ಷಣದ ಬದಲಾವಣೆ ಅಂತ ಅಂದಾಗ ಆಪ್ಷನ್ ಎ ಅಪೇಕ್ಷಣೀಯ ದಿಕ್ಕಿನಲ್ಲಿ ವಿದ್ಯಾರ್ಥಿಗಳ ನಡವಳಿಕೆಯಲ್ಲಿನ ಬದಲಾವಣೆಗಳು, ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ಸ್ಟೂಡೆಂಟ್ಸ್ ಇನ್ ಅ ಡಿಸೈರೇಬಲ್ ಡಿರೆಕ್ಷನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಕ್ವೆಶ್ಚನ್ ನಂಬರ್ 32. ಅ ಟೀಚರ್ ಈಸ್ ಸಕ್ಸಸ್ಫುಲ್ ಓನ್ಲಿ ಇಫ್ ಹಿ, ಒಬ್ಬ ಶಿಕ್ಷಕರು ಯಾವಾಗ ಯಶಸ್ವಿ ಆಗ್ತಾರೆ ಅಂತಂದ್ರೆ ಆಪ್ಷನ್ ಎ ನೋಸ್ ಇಸ್ ಸಬ್ಜೆಕ್ಟ್ ಥರೋಲಿ ವೆಲ್, ತನ್ನ ವಿಷಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ರೆ. ಆಪ್ಷನ್ ಬಿ ಪ್ರೊಡ್ಯೂಸಸ್ 100% ರಿಸಲ್ಟ್, ಶೇಕಡಾ ಫಲಿತಾಂಶವನ್ನು ನೀಡಿದ್ರೆ. ಆಪ್ಷನ್ ಸಿ ಈಸ್ ಅಪ್ರೋಚೇಬಲ್, ಸಮೀಪಿಸಬಹುದಾಗಿದ್ರೆ. ಆಪ್ಷನ್ ಡಿ ಪಬ್ಲಿಷಸ್ ಪೇಪರ್ಸ್ ಇನ್ ಜರ್ನಲ್ ಆಫ್ ರೆಪ್ಯೂಟಿ, ಖ್ಯಾತ ಜರ್ನಲ್ಗಳಲ್ಲಿ ಪೇಪರ್ಗಳನ್ನು ಪ್ರಕಟಿಸ್ತಾ ಇದ್ರೆ. ಸೊ ಯಾವಾಗ ಶಿಕ್ಷಕರು ಒಬ್ರು ಯಶಸ್ವಿ ಆಗ್ತಾರಂತಂದ್ರೆ, ಯಾವ ಶಿಕ್ಷಕರು ತನ್ನ ವಿಷಯದ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಹೊಂದಿರ್ತಾರೆ ಅಂತ ಶಿಕ್ಷಕರು ಯಶಸ್ವಿ ಆಗ್ತಾರೆ. ದ ಟೀಚರ್ ಹೂ ಇಸ್ ಹ್ಯಾವಿಂಗ್ very good knowledge about his subject, he will become a successful teacher. Question number 33. A teacher will become an effective communicator if, ಶಿಕ್ಷಕರು ಯಾವಾಗ ಪರಿಣಾಮಕಾರಿ ಸಂವಹನಕಾರರಾಗ್ತಾ ಇದ್ದಾರೆ? ಆಪ್ಷನ್ ಎ he uses instructional facilities, ಅವರು ಸೂಚನಾ ಸೌಲಭ್ಯಗಳನ್ನು ಬಳಸ್ತಾರೆ. ಆಪ್ಷನ್ ಬಿ he helps students get meaning out of what he teaches, ಅವರು ವಿದ್ಯಾರ್ಥಿಗಳಿಗೆ ಅವರು ಕಲಿಸುವ ಅರ್ಥವನ್ನ ಪಡೆಯಲು ಸಹಾಯ ಮಾಡ್ತಾರೆ.
ಆಪ್ಷನ್ ಸಿ ಹಿ ಆಸ್ ಕ್ವಶನ್ ಇನ್ ಬಿಟ್ವೀನ್ ಟೀಚಿಂಗ್, ಅವರು ಬೋಧನೆಯ ನಡುವೆ ಪ್ರಶ್ನೆಗಳನ್ನ ಕೇಳ್ತಾರೆ. ಆಪ್ಷನ್ ಡಿ ಹಿ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಗೆಟ್ ಕರೆಕ್ಟ್ ಆನ್ಸರ್ ಟು ದ ಕ್ವಶನ್ ಆನ್ ದ ಟಾಪಿಕ್, ಸೊ ಅವರು ಆ ವಿಷಯದ ಮೇಲಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಪಡೆಯಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಸೊ ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಹಿ ಹೆಲ್ಪ್ ಸ್ಟೂಡೆಂಟ್ಸ್ ಗೆಟ್ ಮೀನಿಂಗ್ ಔಟ್ ಆಫ್ ವಾಟ್ ಹಿ ಟೀಚಸ್. ಸೊ ಅವರು ವಿದ್ಯಾರ್ಥಿಗಳಿಗೆ ಅವರು ಕಲಿಸುವ ಅರ್ಥವನ್ನ ತಿಳಿದುಕೊಳ್ಳಲು ಸಹಾಯ ಮಾಡ್ತಾ ಇದ್ದಾರೆ. ಸೊ ಇದು ಮುಖ್ಯವಾಗಿರುತ್ತೆ. ಮೊದಲು ವಿದ್ಯಾರ್ಥಿಗಳು ಶಿಕ್ಷಕರು ಕಲಿಸುವ ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕು. ಸೊ ಅದು ಸಾಧ್ಯವಾದ್ರೆ ಶಿಕ್ಷಕರು ಪರಿಣಾಮಕಾರಿ ಸಂವಹನಕಾರರಾಗಿದ್ದಾರೆ ಅಂತ ಹೇಳ್ಬೋದು. ಎಸ್, ಕ್ವೆಶ್ಚನ್ ನಂಬರ್ 34, ಆನ್ ಎಫೆಕ್ಟಿವ್ ಟೀಚರ್ ವಿಲ್ ಎನ್ಶೂರ್, ಪರಿಣಾಮಕಾರಿ ಶಿಕ್ಷಕ ಏನನ್ನ ಖಚಿತಪಡಿಸಿಕೊಳ್ತಾ ಇದ್ದಾರೆ? ಆಪ್ಷನ್ ಎ ಕೋಆಪರೇಷನ್ ಅಮಂಗ್ ದಿ ಸ್ಟೂಡೆಂಟ್ಸ್, ಅವರ ವಿದ್ಯಾರ್ಥಿಗಳ ನಡುವೆ ಸಹಕಾರ. ಆಪ್ಷನ್ ಬಿ ಲೇಸಸ್ ಪೇರ್ ಪಾತ್ರ. ಆಪ್ಷನ್ ಸಿ ಕಾಂಪಿಟಿಷನ್ ಅಮಂಗ್ ದ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆ. ಆಪ್ಷನ್ ಡಿ ಕಾಂಪಿಟಿಷನ್ ಆರ್ ಕೋಆಪರೇಷನ್ ಹ್ಯಾಸ್ ದ ಸಿಚುವೇಶನ್ ಡಿಮ್ಯಾಂಡ್, ಸನ್ನಿವೇಶದ ಬೇಡಿಕೆಯಂತೆ ಸ್ಪರ್ಧೆ ಅಥವಾ ಸಹಕಾರ. ಸೊ ಪರಿಣಾಮಕಾರಿ ಶಿಕ್ಷಕ ಯಾವಾಗಲೂ ಕೂಡ ಸನ್ನಿವೇಶದ ಬೇಡಿಕೆಯಂತೆ ಸ್ಪರ್ಧೆ ಅಥವಾ ಸಹಕಾರವನ್ನು ವಿದ್ಯಾರ್ಥಿಗಳಿಂದ ಬಯಸ್ತಾ ಇದ್ದಾರೆ. ಸೊ ದ ಎಫೆಕ್ಟಿವ್ ಟೀಚರ್ ಈಸ್ ಗೋಯಿಂಗ್ ಟು ಎನ್ಶ್ಯೂರ್ ಕಾಂಪಿಟಿಷನ್ ಆರ್ ಕೋಆಪರೇಷನ್ ಹ್ಯಾಸ್ ಸಿಚುವೇಶನ್ ಡಿಮ್ಯಾಂಡ್ಸ್. ಕ್ವೆಶ್ಚನ್ ನಂಬರ್ 35, a college teacher will really help the students when she, ಕಾಲೇಜು ಶಿಕ್ಷಕರು ನಿಜವಾಗಿಯೂ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾರೆ. ಹೇಗೆ ಅಂದರೆ ಆಪ್ಷನ್ ಎ ಡಿಕ್ಟೇಟ್ಸ್ ನೋಟ್ಸ್ ಇನ್ ದ ಕ್ಲಾಸ್, ತರಗತಿಯಲ್ಲಿ ನೋಟ್ಸ್ ಅನ್ನು ನೀಡುವುದರಿಂದ. ಆಪ್ಷನ್ ಬಿ ಈಸ್ ಆಬ್ಜೆಕ್ಟಿವ್ ಇನ್ ಹರ್ ಇವ್ಯಾಲ್ಯೂಯೇಷನ್, ಅವಳ ಮೌಲ್ಯಮಾಪನದಲ್ಲಿ ವಸ್ತುನಿಷ್ಠವಾಗಿರುವುದರಿಂದ. ಆಪ್ಷನ್ ಸಿ ಎನ್ಕರೇಜಸ್ ಸ್ಟೂಡೆಂಟ್ಸ್ ಟು ಆಸ್ಕ್ ಕ್ವೆಶನ್ಸ್, ಪ್ರಶ್ನೆಗಳನ್ನು ಕೇಳಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದರಿಂದ. ಆಪ್ಷನ್ ಡಿ ಕವರ್ಸ್ ದ ಸಿಲೆಬಸ್ ಕಂಪ್ಲೀಟ್ಲಿ ಇನ್ ದ ಕ್ಲಾಸ್, ತರಗತಿಯಲ್ಲಿ ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಮುಗಿಸುವುದರಿಂದ. ಎಸ್, how the college teacher is going to help the students? The right answer is option B, he is objective in her evaluation. ಸೊ ಅವರು ಮೌಲ್ಯಮಾಪನದಲ್ಲಿ ವಸ್ತುನಿಷ್ಠವಾಗಿದ್ದಾರೆ, ಯಾವುದೇ ರೀತಿ ತಾರತಮ್ಯವನ್ನ ಈ ಮೌಲ್ಯಮಾಪನದಲ್ಲಿ ಅವರು ಮಾಡ್ತಾ ಇಲ್ಲ. ಸೊ ಕ್ವೆಶ್ಚನ್ ನಂಬರ್ 36, ದ ಟೀಚರ್ಸ್ ರೋಲ್ ಇನ್ ಹೈಯರ್ ಎಜುಕೇಶನ್ ಈಸ್, ಉನ್ನತ ಶಿಕ್ಷಣದಲ್ಲಿ ಶಿಕ್ಷಕರ ಪ್ರಮುಖ ಪಾತ್ರ ಏನಾಗಿದೆ? 4 ಆಪ್ಷನ್ಸ್ಗಳನ್ನು ನೀಡಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 1, 3 and 4. The main role of the teacher in higher education is providing information to the students, then motivate students for self learning, then encourage competition among the students. ಸೊ ಉನ್ನತ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡುವುದು, ಸ್ವಯಂ ಕಲಿಕೆಗಾಗಿ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸುವುದು, ವಿದ್ಯಾರ್ಥಿಗಳ ನಡುವೆ ಸ್ಪರ್ಧೆಯನ್ನು ಉತ್ತೇಜಿಸುವುದು. ಸೊ ಆಪ್ಷನ್ ಬಿ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸುವುದು ಇಲ್ಲಿ ಬರ್ತಾ ಇಲ್ಲ. So question number 37, the primary task of a teacher is, ಶಿಕ್ಷಕರ ಪ್ರಾಥಮಿಕ ಕಾರ್ಯ ಯಾವುದು? ಆಪ್ಷನ್ ಎ ಟು ಟೀಚ್ ದ ಪ್ರಿಸ್ಕ್ರೈಬ್ಡ್ ಕರಿಕ್ಯುಲಮ್, ನಿಗದಿತ ಪಠ್ಯಕ್ರಮವನ್ನು ಕಲಿಸುವುದು. ಆಪ್ಷನ್ ಬಿ ಟು ಸ್ಟಿಮ್ಯುಲೇಟ್ ಆ್ಯಂಡ್ ಗೈಡ್ ಸ್ಟೂಡೆಂಟ್ಸ್ ಲರ್ನಿಂಗ್, ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತೇಜಿಸುವುದು. ಆಪ್ಷನ್ ಸಿ ಟು ಪ್ರೊವೈಡ್ ಡಯಾಗ್ನೋಸ್ಟಿಕ್ ಆ್ಯಂಡ್ ರೆಮಿಡಿಯಲ್ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ವೆರೆವರ್ ಡಿಸೈರ್ಡ್, ಎಲ್ಲಿ ಬೇಕಾಗುತ್ತೆ ಅಲ್ಲಿ ರೋಗ ನಿರ್ಣಯ ಮತ್ತು ಪರಿಹಾರ ಸೂಚನಾ ಸೌಲಭ್ಯಗಳನ್ನು ಒದಗಿಸುವುದು. ಆಪ್ಷನ್ ಡಿ ಟು ಪ್ರಮೋಟ್ ಹ್ಯಾಬಿಟ್ಸ್ ಆಫ್ ಕನ್ಫಾರ್ಮಿಟಿ ಟು ಅಡಲ್ಟ್ ಡಿಮಾಂಡ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್, ವಯಸ್ಕರ ಬೇಡಿಕೆಗಳು ಮತ್ತು ನಿರೀಕ್ಷೆಗೆ ತಕ್ಕಂತೆ ಅಭ್ಯಾಸಗಳನ್ನು ಉತ್ತೇಜಿಸುವುದು. ಎಸ್, ಈ ಶಿಕ್ಷಕರ ಒಂದು ಪ್ರಾಥಮಿಕ ಕಾರ್ಯ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಉತ್ತೇಜಿಸಲು ಮಾರ್ಗದರ್ಶನವನ್ನು ನೀಡುವುದು. ಸೊ ದ ಮೇನ್ ಟಾಸ್ಕ್ ಆಫ್ ದ ಟೀಚರ್ ಇಸ್ ಟು ಸ್ಟಿಮ್ಯುಲೇಟ್ ಆ್ಯಂಡ್ ಗೈಡ್ ದ ಸ್ಟೂಡೆಂಟ್ಸ್ ಲರ್ನಿಂಗ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 38, for a teacher in higher education institution, which of the following is the best option to do in leisure time? ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿರುವ ಶಿಕ್ಷಕರಿಗೆ ತಮ್ಮ ಬಿಡುವಿನ ವೇಳೆಯಲ್ಲಿ ಯಾವುದು ಉತ್ತಮವಾದ ಆಯ್ಕೆಯಾಗಿದೆ? ಆಪ್ಷನ್ ಎ ಟೇಕಿಂಗ್ ರೆಸ್ಟ್ ಇನ್ ದ ಟೀಚರ್ಸ್ ರೂಮ್, ಶಿಕ್ಷಕರ ಕೋಣೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವುದು. ಆಪ್ಷನ್ ಬಿ ರೀಡಿಂಗ್ ಮ್ಯಾಗಝಿನ್ಸ್ ಇನ್ ದ ಲೈಬ್ರರಿ, ಗ್ರಂಥಾಲಯದಲ್ಲಿ ನಿಯತಕಾಲಿಕೆಗಳನ್ನು ಓದುವುದು. ಆಪ್ಷನ್ ಸಿ ಟಾಕಿಂಗ್ ಟು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್, ಆಡಳಿತ ಸಿಬ್ಬಂದಿಯೊಂದಿಗೆ ಮಾತನಾಡುವುದು. ಆಪ್ಷನ್ ಡಿ ಡೂಯಿಂಗ್ ರಿಸರ್ಚ್, ಸಂಶೋಧನೆ ಮಾಡುವುದು. ಸೊ ಈ ಒಂದು ಉನ್ನತ ಶಿಕ್ಷಣದಲ್ಲಿ ಶಿಕ್ಷಕರು ತಮ್ಮ ಬಿಡುವಿನ ವೇಳೆಯಲ್ಲಿ ಸಂಶೋಧನೆಯನ್ನ ಮಾಡಬೇಕು. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ.
ಕ್ವೆಶ್ಚನ್ ನಂಬರ್ 39 ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಮೀನ್ ಕಲಿಕೆಯ ಉದ್ದೇಶಗಳ ಅರ್ಥ. ಆಪ್ಷನ್ ಡಿ ಇಂಟೆಂಡೆಡ್ ಲರ್ನಿಂಗ್ ಔಟ್ಕಮ್ಸ್ ಉದ್ದೇಶಿತ ಕಲಿಕೆಯ ಫಲಿತಾಂಶಗಳು. ಸೊ ಕ್ವೆಶ್ಚನ್ ನಂಬರ್ 40 ವಾಟ್ ಶುಡ್ ಬಿ ದ ಮೇನ್ ಏಮ್ ಆಫ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಬೋಧನೆಯ ಮುಖ್ಯ ಉದ್ದೇಶ ಏನಾಗಿರಬೇಕು. ಆಪ್ಷನ್ ಎ ಪ್ರಿಪೇರ್ ಸ್ಟೂಡೆಂಟ್ಸ್ ಟು ಪಾಸ್ ದ ಎಕ್ಸಾಮಿನೇಷನ್ ವಿದ್ಯಾರ್ಥಿಗಳನ್ನ ಪರೀಕ್ಷೆಯಲ್ಲಿ ಪಾಸ್ ಆಗಲು ಅವ್ರನ್ನ ಪ್ರೇರೇಪಿಸುವುದು. ಆಪ್ಷನ್ ಬಿ ಟು ಡಿಕ್ಟೇಟ್ ಗುಡ್ ನೋಟ್ಸ್ ತರಗತಿಯಲ್ಲಿ ಉತ್ತಮವಾದ ನೋಟ್ಸ್ ಅನ್ನು ನೀಡುವುದು. ಆಪ್ಷನ್ ಸಿ ಪ್ರೊವೈಡ್ ರಿಕ್ವೈರ್ಡ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದ ಸಬ್ಜೆಕ್ಟ್ ವಿಷಯಕ್ಕೆ ಸಂಬಂಧಿಸಿದಂತೆ ಸರಿಯಾದ ಒಂದು ಅಗತ್ಯ ಇರುವ ಮಾಹಿತಿಯನ್ನು ನೀಡುವುದು. ಆಪ್ಷನ್ ಡಿ ಟು ಡೆವಲಪ್ ಥಿಂಕಿಂಗ್ ಪವರ್ ಆಫ್ ದ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿಯನ್ನು ಅಭಿವೃದ್ಧಿಪಡಿಸುವುದು. ಸೊ ಯಾವುದು ಇಲ್ಲಿ ಬೋಧನೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಆಲೋಚನಾ ಶಕ್ತಿಯನ್ನ ಅಭಿವೃದ್ಧಿಪಡಿಸುವುದು. ಸೊ ದ ಮೇನ್ ಏಮ್ ಆಫ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಟೀಚಿಂಗ್ ಇಸ್ ಟು ಡೆವಲಪ್ ದಿ ಥಿಂಕಿಂಗ್ ಪವರ್ ಆಫ್ ಸ್ಟೂಡೆಂಟ್ಸ್. ಸೊ ಕ್ವೆಶ್ಚನ್ ನಂಬರ್ 41 ಇನ್ ವಿಚ್ ಲೆವೆಲ್ ಆಫ್ ಟೀಚಿಂಗ್ the learner gets an opportunity to discriminate at length between positive and negative exemplars of concept. ಸೊ ಯಾವ ಹಂತದ ಬೋಧನೆಯಲ್ಲಿ ಪರಿಕಲ್ಪನೆಗಳ ಧನಾತ್ಮಕ ಮತ್ತೆ ಋಣಾತ್ಮಕ ಉದಾಹರಣೆಗಳ ನಡುವೆ ದೀರ್ಘಾವಧಿ ತಾರತಮ್ಯ ಮಾಡಲು ಕಲಿಯೋರು ಅವಕಾಶವನ್ನ ಪಡಿತಾ ಇದ್ದಾರೆ ಅಂತಂದ್ರೆ ಆಪ್ಷನ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅರ್ಥ ಮಾಡಿಕೊಳ್ಳುವ ಮಟ್ಟ. ಕ್ವೆಶ್ಚನ್ ನಂಬರ್ 42 ದ ಐಡಿಯಲ್ ಟೀಚರ್ ಆದರ್ಶ ಶಿಕ್ಷಕರು. ಆಪ್ಷನ್ ಎ ಕವರ್ಸ್ ದ ಹೋಲ್ ಸಿಲೆಬಸ್ ಇನ್ ಕ್ಲಾಸ್ ತರಗತಿಯಲ್ಲಿ ಸಂಪೂರ್ಣ ಪಠ್ಯಕ್ರಮವನ್ನು ಮುಗಿಸಿಕೊಡ್ತಾ ಇದ್ದಾರೆ. ಆಪ್ಷನ್ ಬಿ ಹೆಲ್ಪ್ಸ್ ಈಸ್ ಸ್ಟೂಡೆಂಟ್ಸ್ ಇನ್ ಲರ್ನಿಂಗ್ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಆಪ್ಷನ್ ಸಿ ಈಸ್ ಅ ಫ್ರೆಂಡ್ ಫಿಲಾಸಫರ್ ಅಂಡ್ ಗೈಡ್ ಸ್ನೇಹಿತ ತತ್ವಜ್ಞಾನಿ ಮತ್ತೆ ಮಾರ್ಗದರ್ಶಿ ಆಗಿದ್ದಾರೆ. ಆಪ್ಷನ್ ಡಿ ಈಸ್ ಅ ಸ್ಟ್ರಿಕ್ಟ್ ಡಿಸಿಪ್ಲಿನೇರಿಯನ್ ಅವರು ಕಟ್ಟುನಿಟ್ಟಾದ ಶಿಸ್ತಿನವರಾಗಿದ್ದಾರೆ. ಸೊ ಯಾವಾಗಲೂ ಆದರ್ಶ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಸ್ನೇಹಿತರಾಗಿ ತತ್ವಜ್ಞಾನಿಯಾಗಿ ಮತ್ತೆ ಮಾರ್ಗದರ್ಶಿಯ ರೀತಿ ಕಾರ್ಯ ಮಾಡ್ತಾ ಇದ್ದಾರೆ. ದ ಐಡಿಯಲ್ ಟೀಚರ್ ಆಕ್ಟ್ಸ್ ವಿತ್ ದ ಸ್ಟೂಡೆಂಟ್ಸ್ ಲೈಕ್ ಅ ಫ್ರೆಂಡ್ ಫಿಲಾಸಫರ್ ಅಂಡ್ ಅ ಗೈಡ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಕ್ವೆಶ್ಚನ್ ನಂಬರ್ 43 ವಿತ್ ದ ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜಿ ದ ರೋಲ್ ಆಫ್ ಟೀಚರ್ ಇನ್ ಫ್ಯೂಚರ್ ವಿಲ್ ಬಿ ತಂತ್ರಜ್ಞಾನದ ಅಭಿವೃದ್ಧಿಯೊಂದಿಗೆ ಭವಿಷ್ಯದಲ್ಲಿ ಶಿಕ್ಷಕರ ಪಾತ್ರ. ಆಪ್ಷನ್ ಎ ಟು ಪ್ರೊವೈಡ್ ಇನ್ಫಾರ್ಮೇಶನ್ ಮಾಹಿತಿಯನ್ನು ನೀಡುವುದು. ಆಪ್ಷನ್ ಬಿ ಟು ಡೆವಲಪ್ ನ್ಯೂ ಟೆಕ್ಸ್ಟ್ ಬುಕ್ಸ್ ಹೊಸ ಪಠ್ಯ ಪುಸ್ತಕಗಳನ್ನು ಅಭಿವೃದ್ಧಿಪಡಿಸುವುದು. ಆಪ್ಷನ್ ಸಿ ಟು ಗೈಡ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡುವುದು. ಆಪ್ಷನ್ ಡಿ ಟು ಯೂಸ್ ದ ಇಂಟರ್ನೆಟ್ ಇನ್ ಟೀಚಿಂಗ್ ಬೋಧನೆಯಲ್ಲಿ ಇಂಟರ್ನೆಟ್ ಅನ್ನು ಬಳಸುವುದು. ಸೊ ಈ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಆಗ್ತಾ ಹೋದಂತೆ ಶಿಕ್ಷಕರ ಪಾತ್ರ ಏನಾಗ್ತಾ ಇದೆ ಅಂತಂದ್ರೆ ಕೇವಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡುವುದು. ಸೊ ಆಸ್ ಟೆಕ್ನಾಲಜಿ ಡೆವಲಪಿಂಗ್ ದ ಟೀಚರ್ಸ್ ರೋಲ್ ಈಸ್ ಓನ್ಲಿ ಟು ಗೈಡ್ ದ ಸ್ಟೂಡೆಂಟ್ಸ್. ಕ್ವೆಶ್ಚನ್ ನಂಬರ್ 44 ಡಿಸ್ಲೆಕ್ಸಿಯಾ ಈಸ್ ಅಸೋಸಿಯೇಟೆಡ್ ವಿತ್ ಡಿಸ್ಲೆಕ್ಸಿಯಾ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ. ಮೆಂಟಲ್ ಡಿಸಾರ್ಡರ್ ಮಾನಸಿಕ ಅಸ್ವಸ್ಥತೆ, ಬಿಹೇವಿಯರ್ ಡಿಸಾರ್ಡರ್ ವರ್ತನೆಯ ಅಸ್ವಸ್ಥತೆ, ರೀಡಿಂಗ್ ಡಿಸಾರ್ಡರ್ ಓದುವ ಅಸ್ವಸ್ಥತೆ, ರೈಟಿಂಗ್ ಡಿಸಾರ್ಡರ್ ಬರವಣಿಗೆಯ ಅಸ್ವಸ್ಥತೆ. ಎಸ್ ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಸಿ ಡಿಸ್ಲೆಕ್ಸಿಯಾ ಇಸ್ ಎ ರೀಡಿಂಗ್ ಡಿಸಾರ್ಡರ್. ಸೊ ಈ ಒಂದು ಡಿಸ್ಲೆಕ್ಸಿಯಾ ಎಂಬುದು ಓದುವ ಅಸ್ವಸ್ಥತೆಯಾಗಿದೆ. ಸೊ ಕ್ವೆಶ್ಚನ್ ನಂಬರ್ 45 ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಸರ್ಟೈನ್ಸ್ ರೋಗ ನಿರ್ಣಯ ಮೌಲ್ಯಮಾಪನ ಏನನ್ನ ಖಚಿತಪಡಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಡಿ ಕಾಸಸ್ ಅಂಡ್ ರೆಮಿಡೀಸ್ ಆಫ್ ಪರ್ಸಿಸ್ಟೆಂಟ್ ಲರ್ನಿಂಗ್ ಪ್ರಾಬ್ಲಮ್ಸ್ ಡ್ಯೂರಿಂಗ್ ಇನ್ಸ್ಟ್ರಕ್ಷನ್ಸ್ ಸೂಚನೆಗಳ ಸಮಯದಲ್ಲಿ ನಿರಂತರ ಕಲಿಕೆಯ ಸಮಸ್ಯೆಗಳ ಕಾರಣಗಳು ಮತ್ತೆ ಪರಿಹಾರಗಳು. ಸೊ ಈ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂದಾಗ ಇದೇನು ಮಾಡ್ತಾ ಇದೆ ವಿದ್ಯಾರ್ಥಿಗಳಲ್ಲಿರುವ ಕಲಿಕಾ ಸಮಸ್ಯೆಗಳನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಅನ್ನು ನೀಡ್ತಾ ಇದೆ. ಕ್ವೆಶ್ಚನ್ ನಂಬರ್ 46 ಇನ್ಸ್ಟ್ರಕ್ಷನಲ್ ಏಡ್ಸ್ ಆರ್ ಯೂಸ್ಡ್ ಬೈ ದ ಟೀಚರ್ ಟು ಬೋಧನಾ ಸಾಧನಗಳನ್ನು ಶಿಕ್ಷಕರು ಏಕೆ ಬಳಸ್ತಾ ಇದ್ದಾರೆ ಅಂತಂದ್ರೆ ಆಪ್ಷನ್ ಎ ಗ್ಲೋರಿಫೈ ದ ಕ್ಲಾಸ್ ತರಗತಿಯನ್ನ ವೈಭವೀಕರಿಸಲು. ಆಪ್ಷನ್ ಬಿ ಅಟ್ರಾಕ್ಟ್ ದ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳನ್ನು ಆಕರ್ಷಿಸಲು. ಆಪ್ಷನ್ ಸಿ ಕ್ಲಾರಿಫೈ ದ ಕಾನ್ಸೆಪ್ಟ್ ಪರಿಕಲ್ಪನೆಗಳನ್ನು ಸ್ಪಷ್ಟಪಡಿಸಲು. ಆಪ್ಷನ್ ಡಿ ಎನ್ಶ್ಯೂರ್ ಡಿಸಿಪ್ಲಿನ್ ಶಿಸ್ತನ್ನ ಖಚಿತಪಡಿಸಿಕೊಳ್ಳಲು. ಸೊ ವೈ ಟೀಚರ್ಸ್ ಆರ್ ಯೂಸಿಂಗ್ ಇನ್ಸ್ಟ್ರಕ್ಷನಲ್ ಏಡ್ಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಟು ಕ್ಲಾರಿಫೈ ದ ಕಾನ್ಸೆಪ್ಟ್ ಪರಿಕಲ್ಪನೆಗಳನ್ನು ಸ್ಪಷ್ಟಪಡಿಸಲು ಶಿಕ್ಷಕರು ಇನ್ಸ್ಟ್ರಕ್ಷನಲ್ ಏಡ್ಸ್ ಅನ್ನ ಬಳಸ್ತಾ ಇದ್ದಾರೆ. ಎಸ್ ಕ್ವೆಶ್ಚನ್ ನಂಬರ್ 47 attitude of the teacher that affects teaching pertains to ಬೋಧನೆಯ ಮೇಲೆ ಪರಿಣಾಮ ಬೀರುವ ಶಿಕ್ಷಕರ ವರ್ತನೆಯು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ.
ऑप्शन ए अफेक्टिव डोमेन, ऑप्शन बी कॉग्निटिव डोमेन, ऑप्शन सी cognitive domain, option D psychomotor domain. Yes, here the right answer is option A affective domain, परिमाणात्मक domain. Question number 48, which of the following is not prescribed level of teaching? ಈ ಕೆಳಗಿನವುಗಳಲ್ಲಿ ಯಾವುದು ನಿಗದಿತ ಬೋಧನೆಯ ಮಟ್ಟ ಅಲ್ಲ? ಸೊ ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್, ಇವು ಮೂರು ಕೂಡ ಬೋಧನಾ ವಿಧಾನಗಳಾಗಿವೆ. ದೀಸ್ ತ್ರೀ ಆರ್ ಲೆವೆಲ್ಸ್ ಆಫ್ ಟೀಚಿಂಗ್, ಬಟ್ ಡಿಫ್ರೆನ್ಶಿಯೇಷನ್ ಇಟ್ ಈಸ್ ನಾಟ್ ದ ಲೆವೆಲ್ ಆಫ್ ಟೀಚಿಂಗ್. ಇಲ್ಲಿ ವ್ಯತ್ಯಾಸ ಎಂಬುದು ಬೋಧನಾ ವಿಧಾನ ಆಗಿಲ್ಲ. ಸೊ ಆಪ್ಷನ್ ಡಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 49, ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಡಸ್ ನಾಟ್ ಇಂಪ್ಯಾಕ್ಟ್ ಟೀಚಿಂಗ್? ಈ ಕೆಳಗಿನವುಗಳಲ್ಲಿ ಯಾವ ಅಂಶವು ಬೋಧನೆಯ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ? ಆಪ್ಷನ್ ಎ ಲರ್ನಿಂಗ್ ಥ್ರೂ ಎಕ್ಸ್ಪೀರಿಯನ್ಸ್, ಅನುಭವದ ಮೂಲಕ ಕಲಿಕೆ. ಆಪ್ಷನ್ ಬಿ ಟೀಚರ್ಸ್ ನಾಲೆಜ್, ಶಿಕ್ಷಕರ ಜ್ಞಾನ. ಆಪ್ಷನ್ ಸಿ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ದಟ್ ಎನ್ಕರೇಜ್ ಲರ್ನಿಂಗ್, ಕಲಿಕೆಯನ್ನು ಉತ್ತೇಜಿಸುವ ತರಗತಿ ಕೋಣೆಯ ಚಟುವಟಿಕೆಗಳು. ಆಪ್ಷನ್ ಡಿ ಸೋಶಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಆಫ್ ದ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಾಮಾಜಿಕ ಆರ್ಥಿಕ ಹಿನ್ನೆಲೆ. ಸೊ ಇಲ್ಲಿ ಯಾವ ಅಂಶ ಬೋಧನೆಯ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತಂದಾಗ ಅನುಭವದ ಮೂಲಕ ಕಲಿಕೆ ಆಗಿರ್ಬೋದು, ಶಿಕ್ಷಕರ ಜ್ಞಾನ ಆಗಿರ್ಬೋದು, ಕಲಿಕೆಯನ್ನು ಉತ್ತೇಜಿಸುವ ತರಗತಿ ಕೋಣೆಯ ಚಟುವಟಿಕೆಗಳು ಇವು ಮೂರು ಕೂಡ ಬೋಧನೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಆದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಆರ್ಥಿಕ ಹಿನ್ನೆಲೆ ಪರಿಣಾಮವನ್ನು ಬೀರಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಕ್ವೆಶ್ಚನ್ ನಂಬರ್ 50, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಎಬಿಲಿಟಿ? ಈ ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಮಟ್ಟದ ಅರಿವಿನ ಸಾಮರ್ಥ್ಯವಾಗಿದೆ? ಇವ್ಯಾಲ್ಯುಯೇಟಿಂಗ್, ನೋವಿಂಗ್, ಕ್ರಿಯೇಟಿಂಗ್, ಅನಲೈಸಿಂಗ್. ಮೌಲ್ಯಮಾಪನ, ತಿಳಿದುಕೊಳ್ಳುವುದು, ರಚಿಸುವುದು ಮತ್ತು ವಿಶ್ಲೇಷಣೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇವ್ಯಾಲ್ಯುಯೇಟಿಂಗ್, ಮೌಲ್ಯಮಾಪನ. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಸೇರ್ಕೊಳ್ಳಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.